ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಇವತ್ತೊಂದು ಬ್ಲೌಸು ನಾನು ಈ ಒಂದು ಮೇನ್ ಫ್ಯಾಬ್ರಿಕ್ ನೋಡಿ ಇದಾಗಿರುತ್ತೆ. ಸೊ ಈಗ ಬ್ಯಾಕಲ್ಲಿ ಬೋಟ್ ನೆಕ್ ಕೊಟ್ಟು ಫ್ರಂಟಲ್ಲಿ ಡೀಪ್ ನೆಕ್ನ ಯಾವ ರೀತಿ ಕೊಡೋದು, ಯಾವ ರೀತಿ ಕಟ್ ಮಾಡ್ಕೋಬೇಕು, ನಾವು ಪರ್ಫೆಕ್ಟಾಗಿ ನಮಗೆ ಫಿನಿಶಿಂಗ್ ಬರಬೇಕು ಮತ್ತು ಫಿಟ್ಟಿಂಗ್ ಬರಬೇಕು ಅಂದರೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಾನು ಡೀಟೇಲ್ಡಾಗಿ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ನಮಗೆ ನಾರ್ಮಲ್ ಬ್ಲೌಸ್ನ ಕೊಟ್ಟಿದ್ದಾರೆ. ಸೊ ಇದರ ಆಧಾರದ ಮೇಲೆ ನಾನು ಈ ಒಂದು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡ್ಕೊಳ್ತೀನಿ. ನಾರ್ಮಲ್ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಬೋಟ್ ನೆಕ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ಕೂಡ ನೀವು ಈ ವಿಡಿಯೋದಲ್ಲಿ ತಿಳ್ಕೊಬೋದು. ಸೊ ಇದು ಯಾವ ಸೈಜ್ ಬ್ಲೌಸು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಬ್ಲೌಸ್ ಬಂದು ನಮಗೆ ಚೆಸ್ಟ್ನ ಈ ರೀತಿ ಚೆಕ್ ಮಾಡ್ಕೊಂಡಾಗ ನೋಡಿ ನಮಗೆ 38 ಸೈಜ್ ಬ್ಲೌಸ್ ಆಗಿರುತ್ತೆ. ಇದು ನೋಡಿ 9.5 ಬರ್ತಿದೆಯಲ್ಲ, 9.5 ನಮಗೆ 38 ಸೈಜು ಬ್ಲೌಸ್ ಆಗುತ್ತೆ. ಇದು 38 ಸೈಜ್ ಬ್ಲೌಸ್ನ ಯಾವ ರೀತಿ ನಾವು ಬೋಟ್ ನೆಕ್ ಕೊಟ್ಟು ಬ್ಯಾಕಲ್ಲಿ ಫ್ರಂಟಲ್ಲಿ ಡೀಪ್ ನೆಕ್ ಕೊಟ್ಟು ನಾವು ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಸೊ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಒಂದು ಲೈಕ್ ಮಾಡಿ, ಮತ್ತು ಯಾರಾದರೂ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಕಲಿತಾ ಇದ್ದಾರೆ ಅನ್ನೋರಿಗೆ ಈ ಒಂದು ಲಿಂಕ್ನ ಶೇರ್ ಮಾಡಿ. ಅವ್ರಿಗೂ ಕೂಡ ಯೂಸ್ ಆಗುತ್ತೆ, ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಬ್ಲೌಸಲ್ಲಿ ನಾನಿಲ್ಲಿ ಬ್ಯಾಕ್ ಹುಕ್ನ ಇಡ್ತಾ ಇದ್ದೀನಿ. ಬ್ಯಾಕ್ ಹುಕ್ನ ಇಡೋದ್ರಿಂದ ನಾನು ನೋಡಿ ಓಪನ್ ಅನ್ನೋದು ನನ್ನ ಕಡೆ ಹಾಕೊಂಡಿದ್ದೀನಿ. ಓಪನ್ ನನ್ನ ಕಡೆ ಹಾಕೊಂಡು ನಾನು ಉಪ್ಪಟ್ಟಿ ಐಪಟ್ಟಿಗೋಸ್ಕರ 1/2 ಇಂಚ್ ಮಾರ್ಜಿನ್ನ ಬಿಡ್ತೀನಿ. ಸೊ ಮಾರ್ಜಿನ್ ಸಮ ಇದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಎರಡೂ ಕಡೆ ಮಾರ್ಜಿನ್ ಎರಡು ಪೀಸು ಕರೆಕ್ಟ್ ಆಗಿದೆಯಾ ಲೆವೆಲ್ ಆಗಿ ಅಂತ ಫಸ್ಟ್ ನಾವು ಚೆಕ್ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ಗೊತ್ತಾಗಲ್ಲ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಇದು ಚಿಕ್ಕದು ದೊಡ್ಡದು ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದೇ ಲೆವೆಲಲ್ಲಿ ಇದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡ್ಕೊಂಡು ಉಪ್ಪಟ್ಟಿ ಐಪಟ್ಟಿಗೆ ನಾನಿಲ್ಲಿ ಕ್ಲಾತ್ನ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಈ ರೀತಿ ಬಿಟ್ಟಾದ್ಮೇಲೆ ನೀವೇನಾದರೂ ಫ್ರಂಟ್ ಹುಕ್ ಇಡ್ತಿದ್ದೀನಿ, ಬ್ಯಾಕ್ ಹುಕ್ ಇಡ್ತಾ ಇಲ್ಲ ಅನ್ನೋದಾದರೆ ಕ್ಲೋಸಿಂಗ್ ನಿಮ್ಮ ಕಡೆ ಹಾಕೊಳ್ಳಿ, ಓಪನು ಆ ಕಡೆ ಹಾಕೊಳ್ಳಿ. ಬ್ಯಾಕ್ ಹುಕ್ ಇಟ್ಟರೆ ಓಪನ್ ನಿಮ್ಮ ಕಡೆ ಹಾಕೊಂಡು ಕ್ಲೋಸಿಂಗ್ ಆ ಕಡೆ ಇಟ್ಕೊಳ್ಳಿ. ಈಗ ಬ್ಲೌಸ್ನ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ, ಯಾವುದೇ ರೀತಿ ಡಿಫಿಕಲ್ಟ್ ಇಲ್ಲ. ನಿಮಗೆ ಕ್ಯಾಲ್ಕುಲೇಷನ್ ನೀಟಾಗಿ ಬರಲ್ಲ ಅನ್ನೋರು ಕೂಡ ಈ ಮೆಥಡಲ್ಲಿ ನೀವು ಈಸಿಯಾಗಿ ಕಟ್ ಮಾಡ್ಕೋಬೋದು. ಸಿಂಪಲ್ ಆಗಿ ಯಾವುದೇ ರೀತಿ ಡಿಫಿಕಲ್ಟ್ ಇಲ್ದಿರ ನಾನು ಹೇಳ್ಕೊಡ್ತೀನಿ. ನೋಡಿ ಬ್ಲೌಸ್ ಲೆಂತ್ ಇದೆ ಟೋಟಲ್ 14.5 ಇದೆ. ನಮಗೆ 1 ಇಂಚ್ನ ಹ್ಯಾಡ್ ಮಾಡ್ಕೊಳ್ಳೋಣ. ಯಾಕಂದರೆ ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ಗೆ, ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚಿಗೆ ಸ್ಟಿಚಿಂಗ್ಗೆ ನೀವು 1 ಇಂಚ್ನ ಹ್ಯಾಡ್ ಮಾಡಿಕೊಂಡು 15.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ವೆರಿ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ ನಾನು. ನೋಡಿ ಇಲ್ಲಿಂದ ಇಲ್ಲಿಗೆ 15.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ ಫಸ್ಟಿಗೆ. ಮತ್ತೆ ನೀವು ಇಲ್ಲಿ ಮಾರ್ಜಿನ್ ಸಮ ಇದೆ ಅಂತ ಒಂದು ಮಾರ್ಜಿನ್ ಸಮ ಲೈನ್ ಒಂದು ಹಾಕೊಂಡು ಕ್ಲಾತ್ನ ಕಟ್ ಮಾಡಿ ಇಟ್ಕೊಂಡಿರಿ. ಇಷ್ಟಾದಮೇಲೆ ನಾನು ಇವರ ಒಂದು ಫುಲ್ ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. ಫುಲ್ ಶೋಲ್ಡರ್ ಮೆಜರ್ಮೆಂಟು ಬಂದು ಅವ್ರದ್ದು 15 ಇಂಚಸ್ ಇದೆ. 15 ಇಂಚಸ್ನ ಡಿವೈಡೆಡ್ ಬೈ 2 ಮಾಡ್ಕೊಳ್ಳೋಣ. ಎಷ್ಟು ಬರುತ್ತೆ ನಮಗೆ? 7.5 ಬರುತ್ತೆ. 7.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ 7.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ನನಗಿಲ್ಲಿ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಬೇಕಾಗುತ್ತಲ್ಲ, ಹಾಗಾಗಿ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. ಟೋಟಲ್ ನಾನು 8 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬ್ಯಾಕಲ್ಲಿ ಬೋಟ್ ನೆಕ್ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ 1/2 ಇಂಚು ಲೂಸಿಂಗ್ನ ಕೊಡ್ತಾ ಇದ್ದೀನಿ. ಓಕೆನಾ? ಇಷ್ಟಾದಮೇಲೆ ನೋಡಿ ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 1 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. 1 ಇಂಚ್ ಮಾರ್ಕ್ ಏನಕ್ಕಪ್ಪ ಅಂದರೆ ನಮಗೆ ಶೋಲ್ಡರ್ ಸ್ಲೋಪ್ಗೆ ನಿಮಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕಿ ತೋರಿಸ್ತೀನಿ. ಶೋಲ್ಡರ್ ಸ್ಲೋಪ್ಗೆ ನಮಗೆ 1 ಇಂಚು ಮಾರ್ಕ್ ಬೇಕಾಗುತ್ತೆ. ಸೊ ಇಲ್ಲಿ 1 ಇಂಚಿಗೆ ಇಲ್ಲಿ 7.5 ಇಂಚಸ್ಗೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ? ಇದು 1/2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೋಸ್ಕರ. ಇಷ್ಟು ಮಾರ್ಕ್ನ ಮಾಡಿದ್ದಾದಮೇಲೆ ಈಗ ನಾನು ನೋಡಿ ಶೋಲ್ಡರ್ ನಮಗೆ ಎಷ್ಟು ಬೇಕು ಅನ್ನೋದು ಫಸ್ಟ್ ನೀವು ಕಸ್ಟಮರ್ನ ಕೇಳಿ ತಿಳ್ಕೊಳ್ಳಿ. ಅಂದರೆ ಕೆಲವರಿಗೆ ಶೋಲ್ಡರ್ ಜಾಸ್ತಿ ಕೇಳ್ತಾರೆ, ಕೆಲವರಿಗೆ ಶೋಲ್ಡರು ಕಡಿಮೆ ಕೇಳ್ತಾರೆ. ಸೊ ನಿಮ್ಮ ಒಂದು ಕಸ್ಟಮರ್ನ ಕೇಳ್ಬಿಟ್ಟು ನೀವು ಶೋಲ್ಡರ್ ಮೆಜರ್ಮೆಂಟ್ನ ಇಟ್ಕೊಳ್ಳೋದು ಬೆಸ್ಟು. ಕೆಲವೊಬ್ಬರಿಗೆ ಜಾಸ್ತಿ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಕಡಿಮೆ ಇರಬೇಕು ಅಂತ ಕೇಳ್ತಾರೆ. ಸೊ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಜಸ್ಟ್ 3/4 ಇಂಚು ಶೋಲ್ಡರ್ನ ತೊಗೊಳ್ತಾ ಇದ್ದೀನಿ. ಇಲ್ಲ 3 ಇಂಚ್ ತೊಗೊಂಡ್ರು ಸಾಕಾಗುತ್ತೆ. ನಾನಿಲ್ಲಿ 3 ಇಂಚ್ನ ತೊಗೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ 3 ಇಂಚ್ನ ತೊಗೊಳ್ತಾ ಇದ್ದೀನಿ. ಉಳಿದಿದ್ದೆಲ್ಲ ನಾನು ಇಲ್ಲಿ 3 ಇಂಚು ಉಳಿದಿದ್ದೆಲ್ಲ ನಾನು ನೆಕ್ಗೆ ಕೊಡ್ತಾ ಇದ್ದೀನಿ. ನೋಡಿ ನೆಕ್ ಬಿಡ್ತಲ್ಲಿ 4.5 ಬರ್ತಾ ಇದೆ. 4.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು ನಾನು 1 ಇಂಚ್ ಡೌನಿಂಗ್ ಅನ್ನಲ್ಲ, 1 ಇಂಚ್ ಡೌನಿಂಗ್ ಇಲ್ಲಿಂದ ಈ ರೀತಿ ತೊಗೊಳ್ತೀನಿ. ಗೊತ್ತಾಯ್ತಲ್ಲ? 1 ಇಂಚ್ ಡೌನಿಂಗ್ ತೊಗೊಂಡಿದ್ದೀವಲ್ಲ, ಈ 1 ಇಂಚ್ ಡೌನಿಂಗ್ ಇಲ್ಲಿಂದ ಕೊಡ್ತೀನಿ ನಾನು. ಇದು ಶೋಲ್ಡರ್ ಬರುತ್ತೆ, ಇದು ನನಗೆ ನೆಕ್ ಬಿಡ್ತ್ ಅನ್ನೋದು ಬರುತ್ತೆ. ಓಕೆನಾ? ಇಷ್ಟು ಬಂದಮೇಲೆ ಈಗ ನಾವು ವೇಸ್ಟ್ನ ಮೆಷರ್ಮೆಂಟ್ ತೊಗೊಳ್ಳೋಣ. ವೇಸ್ಟ್ನ ಮೆಷರ್ಮೆಂಟ್ ತೊಗೊಳ್ಳೋಕ್ಕೆ ನಿಮಗೆ ಯಾವ ಬ್ಲೌಸ್ ಆದರೂ ಆಗಲಿ ವೇಸ್ಟಲ್ಲಿ ಸೇಮ್ ಮೆಷರ್ಮೆಂಟ್ ಇರುತ್ತೆ. ಅದು ಬೋಟ್ ನೆಕ್ ಆಗಿರ್ಬೋದು, ಇಲ್ಲ ನಾರ್ಮಲ್ ನೆಕ್ ಆಗಿರ್ಬೋದು, ಯಾವುದೇ ತೊಗೊಂಡ್ರು ನೀವು ವೇಸ್ಟಲ್ಲಿ ಯಾವುದೇ ರೀತಿ ಚೇಂಜಸ್ಸು ಆಗೋದಿಲ್ಲ. ನೋಡಿ ವೇಸ್ಟ್ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳೋದಾದರೆ ನಮಗೆ 34 ಇಂಚು ವೇಸ್ಟ್ ಇದೆ. ಅದನ್ನು ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ನೋಡಿ ಕ್ಯಾಲ್ಕುಲೇಟರ್ ಅವಶ್ಯಕತೆನೇ ಇಲ್ಲ, ನೀವು ಟೇಪ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ನಮಗೆ ನೋಡಿ ಕ್ಯಾಲ್ಕುಲೇಷನ್ ಬರದೇ ಇರೋರು ಕೂಡ ನೀಟಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. 8.5 ಬರುತ್ತೆ ನಮಗೆ ವೇಸ್ಟ್ ಮೆಜರ್ಮೆಂಟು. 8.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 1 ಇಂಚು ಎಕ್ಸ್ಟ್ರಾ ಡಾಟಿಗಂತ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಸೊ ಇಷ್ಟು ಇದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಈಗ ನಾನು ಇದು 38 ಅಲ್ವಾ, ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಸೈಜ್ದು. ಸೊ 38 ಡಿವೈಡೆಡ್ ಬೈ 4 ಮಾಡ್ಕೋಬೇಕಾಗತ್ತೆ. ಡಿವೈಡೆಡ್ ಬೈ 4 ಮಾಡ್ಕೊಂಡಾಗ ನಮಗೆ 9.5 ಬರುತ್ತಲ್ವ. 9.5ಗೆ ನಾನಿಲ್ಲಿ ಡೀಪ್ ಕೊಡ್ತಾ ಇದ್ದೀನಿ. ಡೀಪ್ ಕೊಟ್ಟರೆ ನಿಮಗೆ
ಇಲ್ಲಿ ಲೂಸಿಂಗನ್ನು ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ. ಡೀಪ್ ಕೊಟ್ಟಿಲ್ಲ ಅಂದರೆ ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಬಿಡಿ. ಡೀಪ್ ಕೊಟ್ಟಿಲ್ಲ ಅಂದರೆ ನೀವು ಲೂಸಿಂಗ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಡೀಪ್ ಇಟ್ಟರೆ ನೀವು ಲೂಸಿಂಗ್ನ ಕಡಿಮೆ ಆ್ಯಡ್ ಮಾಡಿಕೊಂಡ್ರು ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಈಗ ನೋಡಿ 9.5 ಬಂದು ನಾನು ಬ್ಲೌಸು ಕರೆಕ್ಟ್ ಈಗ ಇರುವಂತಹ ಬ್ಲೌಸು ಚೆಸ್ಟ್ ಮೆಜರ್ಮೆಂಟು ನಾನಿಲ್ಲಿ ಲೂಸಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ 3/4 ಇಂಚು. ಓಕೆನಾ, 3/4 ಇಂಚು ನಾನು ಲೂಸಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಟೋಟಲ್ ನನಗೆ ಎಷ್ಟು ಬಂತು 10/4 ಇಂಚು. 9ವರೆಗೆ 3/4 ಇಂಚನ್ನ ಆ್ಯಡ್ ಮಾಡಿದ್ರೆ 10/4 ಇಂಚು ನನಗೆ ಬರ್ತಾ ಇದೆ. 10/4ಗೆ ನಾನು ಚೆಸ್ಟಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ. ಓಕೆನಾ, 3/4 ಇಂಚು ಸಾಕಾಗುತ್ತೆ. ಈಗ ಇಷ್ಟಾದಮೇಲೆ ಈಗ ನಾವು ಇದನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ, ಏನು ಆರ್ಮೋಲ್ ಡೌನಿಂಗು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ. ಆರ್ಮೋಲ್ ಡೌನಿಂಗು ಅಷ್ಟೇ ನೋಡಿ, ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಹಾಕೊಳ್ಳಿ. ನೀವು ಕ್ಯಾಲ್ಕುಲೇಟರ್ ತಗೋಬೇಕಾಗುತ್ತೆ. ಇದರಲ್ಲಿ ಕ್ಯಾಲ್ಕುಲೇಟರ್ ತಗೊಂಡು ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಕ್ಯಾಲ್ಕುಲೇಟರ್ ತಗೊಂಡಿದ್ದೀನಿ ನಾನು. ಕ್ಯಾಲ್ಕುಲೇಟರಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ 38 ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ನೋಡಿ 6.3 ಬರುತ್ತೆ. ಇದಕ್ಕೆ ಪ್ಲಸ್ 0.75ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ 7 ಇಂಚಸ್ ಬರುತ್ತೆ. ಸೊ ನೀವು 0.75 ಯಾವುದಕ್ಕೆ ಆ್ಯಡ್ ಮಾಡ್ಕೋಬೇಕು ಮತ್ತು ಯಾವುದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನಾನು ಯೂಶಲಿ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಲ್ಲ. ಸೊ ಇವ್ರಿಗೆ 0.75 ಯಾಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕೂಡ ನಾನು ಹೇಳ್ತೀನಿ. ಇವ್ರಿಗೆ ಆರ್ಮೋಲು ಸ್ವಲ್ಪ ಸಣ್ಣ ಇದೆ. ಸೊ ಹಾಗಾಗಿ ಇವ್ರಿಗೆ ನಾನು ಆರ್ಮೋಲ್ ಅನ್ನೋದು ಇವ್ರಿಗೆ ಸ್ವಲ್ಪ ದಪ್ಪ ಇದೆ. ಹಾಗಾಗಿ ನಾನು ಈ ಲೂಸಿಂಗು 0.75ನ ಮಾಡ್ಕೊಳ್ತೀನಿ. ಸೊ ನೀವು ಆರ್ಮೋಲು ಜಾಸ್ತಿ ಆದಷ್ಟು, ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಆದಷ್ಟು ಈ 0.75 ಈ ರೀತಿ ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಆರ್ಮೋಲ್ ಕಡಿಮೆ ಆದಷ್ಟು, ಚೆಸ್ಟ್ ಕಡಿಮೆ ಆದಷ್ಟು ನೀವು ಇಲ್ಲಿ ಹ್ಯಾಡಿಂಗ್ ಅನ್ನೋದು 1-1.5 ಈ ರೀತಿ ಮಾಡ್ಕೋಬೇಕಾಗುತ್ತೆ. ಇದು ಆರ್ಮೋಲು ಸ್ವಲ್ಪ ದಪ್ಪ ಇರೋದಕ್ಕೆ ಅವ್ರಿಗೆ ನಾನಿಲ್ಲಿ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕಿಂತ ಜಾಸ್ತಿ ಇದೆ ಅಂದರೆ ನೀವು 1/2 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಚೆಸ್ಟು ಇನ್ನೂ ಜಾಸ್ತಿ ಇದೆ ಅಂದರೆ ನೀವು 1/2 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 3/4 ಇಂಚನ್ನ ಆ್ಯಡ್ ಮಾಡ್ಕೊಂಡ್ರೆ ನಮಗೆ 7 ಇಂಚಸ್ ಬರುತ್ತೆ. 7 ಇಂಚಸ್ನ ನಾನಿಲ್ಲಿ ನೋಡಿ ಇಲ್ಲಿಂದ 7 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ನೋಡಿ ನೀಟಾಗಿ ಇಲ್ಲಿ 7 ಇಂಚಸ್ನ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಇಷ್ಟು 7 ಇಂಚ್ ಮಾರ್ಕ್ ಮಾಡಿದ್ದಾದಮೇಲೆ ಇಲ್ಲಿ ನಾನು ನೋಡಿ ಇದೆಷ್ಟಿದೆ 7.5 ಇದೆ. ಇಲ್ಲೂ ಕೂಡ ನಾನು 7.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಂಡು ಇದು ನಾನು 1/2 ಇಂಚು ಸ್ಟಿಚಿಂಗಿಗೆ ಬಿಟ್ಟಿದ್ದೀನಲ್ಲ. ಸೊ ನಾನು ಇಲ್ಲಿ ಸ್ಟಿಚಿಂಗ್ಗೆ ಈ ರೀತಿ ಆ್ಯಡ್ ಮಾಡ್ಕೊಳ್ತೀನಿ. ಈಗ ನೋಡಿ ಇದು ಮಿಡ್ಲಿಗೆ ಒಂದು ಪಾಯಿಂಟ್ನ ಮಾಡ್ಕೊಳ್ಳಿ. 3.5 ಬರುತ್ತೆ. 3.5ಗೆ ಇಲ್ಲಿ 1/2 ಇಂಚ್ ಹೆಂಗೂ ನಮಗೆ ಲೆಸ್ ಆಗುತ್ತೆ. ಇಲ್ಲೂ ಒಂದು 1/4 ಇಂಚಷ್ಟು ಲೆಸ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕೊಳ್ಳೋಣ. ನೋಡಿ ಈ ರೀತಿ ಒಂದು ಲೈನ್ನ ಹಾಕ್ಕೊಂಡ್ರೆ ನಿಮಗೆ ಇಲ್ಲಿ ಶೇಪ್ ಅನ್ನೋದು ನಾನು ಕರ್ವ್ ಸ್ಕೇಲಿಂದ ನೋಡಿ ಇದು ನಮಗೆ ಎಕ್ಸ್ಟ್ರಾ ನಮಗೆ ಲೂಸಿಂಗ್ ಆ್ಯಡ್ ಮಾಡಿದ್ದೀನಲ್ಲ. ಸೊ ಇಲ್ಲಿ ನಮಗೆ ಲೂಸಿಂಗ್ ಬೇಡ. ಇಲ್ಲಿ ನಮಗೆ ಕ್ಲಾತ್ ಅನ್ನೋದು ಇಲ್ಲಿ ಇಷ್ಟು ತಗೊಂಡ್ರೆ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಲೂಸಿಂಗ್ ಆಗಿಬಿಡುತ್ತೆ ಕ್ಲಾತು. ಹಾಗಾಗಿ ನಾನು ಇಲ್ಲಿ 1/4 ಇಂಚನ್ನ ಮೈನಸ್ ಮಾಡ್ಕೊಳ್ತಾ ಬಂದೆ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ನೋಡಿ ಈ ರೀತಿ ಕರ್ವ್ ಶೇಪ್ ಫ್ರೆಂಚ್ ಕರ್ವಿಂದ ನೀಟಾಗಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೋಡಿ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಹಾಕೊಳ್ಳೋಣ. ನೋಡಿ ಇಲ್ಲಿಂದ ಚೆಸ್ಟ್ ಲೈನು ವೇಸ್ಟ್ ಲೈನ್ ಸೇರಿಸಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ನಾನಿನ್ನು ಮಾರ್ಕ್ ಮಾಡ್ಕೊಂಡಿಲ್ಲ. ಎಕ್ಸ್ಟ್ರಾ ಮಾರ್ಜಿನು 1.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ ಇದು ಕೂಡ ನಾನು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಮಾರ್ಕ್ನ ಮಾಡ್ಕೊಂಡೆ ನಾನು. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಿಮಗೆ ಶೇಪ್ ಕೊಡೋದಕ್ಕೆ ಈ ಥರ ಎಲ್ ಸ್ಕೇಲ್ ಇದ್ದರೆ ತೊಗೊಳ್ಳಿ. ನಂದು ಆ್ಯಕ್ಚುಲಿ ಚಿಕ್ಕದು ಎಲ್ ಸ್ಕೇಲ್ ಇಲ್ಲ, ನಾನು ಅದನ್ನು ತೊಗೋಬೇಕು. ಈ ದೊಡ್ಡ ಎಲ್ ಸ್ಕೇಲಲ್ಲೇ ನಾನು ನೋಡಿ ಈ ಥರ 90 ಡಿಗ್ರಿ ಬರೋ ಥರ ಇಟ್ಟು ಈ ಒಂದು ಲೈನ್ ಇದೆಯಲ್ಲ, ಸೊ ಈ ಲೈನ್ಗೂ ಇದಕ್ಕೂ ಮ್ಯಾಚ್ ಆಗಬೇಕು. ಇಲ್ಲಿ ಸ್ವಲ್ಪ ಈ ರೀತಿ ಡಾಟ್ನ ಇಡ್ತೀನಿ. ಓಕೆನಾ, ಈ ರೀತಿ ಇಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ ಆದಮೇಲೆ ಇಲ್ಲಿ ಡೀಪ್ ಎಷ್ಟು ತೊಗೊಳ್ತೀರಾ ಅನ್ನೋದು ಇಲ್ಲಿ ಡಿಪೆಂಡ್ ಆಗುತ್ತೆ. ನೋಡಿ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ 2.5 ಇಂಚಸ್ನ ಇಲ್ಲಿ ತೊಗೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಇಲ್ಲೂ ಕೂಡ ನಾನು ಬಾಕ್ಸ್ನ ರೆಡಿ ಮಾಡ್ಕೊಳ್ತೀನಿ. 4.5 ಇಂಚಸ್ಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿ ನಿಮಗೆ ನೋಡಿ ಇದು ಇಲ್ಲಿಗೆ ಈ ರೀತಿ ನಮಗೆ ಮಾರ್ಕಿಂಗ್ ಅನ್ನೋದು ಬಂದ್ಬಿಡುತ್ತೆ. ನೋಡಿ ಹಿಂಗೆ ನಾವು ಕ್ರಾಸಾಗಿ ಹಾಕೊಂಡ್ವಲ್ಲ, ಸೊ ಮಾರ್ಕಿಂಗ್ ಕೂಡ ನಮಗೆ ಅದೇ ರೀತಿ ಬರುತ್ತೆ. ನೋಡಿ ಈ ರೀತಿ ನಿಮಗೆ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನೀವು ಇಲ್ಲಿ ಯಾವ ಶೇಪ್ ಕೊಡ್ತೀರಾ ಡೀಪ್ಗೆ ಅನ್ನೋದು ನಿಮ್ಮ ಚಾಯ್ಸು. ನಾನಿಲ್ಲಿ ಡ್ರಾಪ್ ಶೇಪ್ನ ಕೊಡ್ತಿದ್ದೀನಿ. ಓಕೆನಾ, ಡ್ರಾಪ್ ಶೇಪ್ನ ಕೊಡಲಿಕ್ಕೆ ಈ ಒಂದು ಡೀಪ್ ಎಷ್ಟು ಬೇಕು, ಡೀಪ್ಗಿಂತ ಕೆಳಗಡೆ ನಮಗೆ ಬ್ಲೌಸ್ ಪಟ್ಟಿ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ
ನಮಗೆ ಬ್ಲೌಸ್ ಪಟ್ಟಿನ ಚೆಕ್ ಮಾಡ್ಕೊಂಡ್ರೆ ಡೀಪ್ ಎಷ್ಟು ಇರಬೇಕು ಅನ್ನೋದು ಆಟೋಮೆಟಿಕ್ಲಿ ಗೊತ್ತಾಗ್ಬಿಡುತ್ತೆ. ನೋಡಿ 4.5 ಬೇಕು ನಮಗೆ ಇಲ್ಲಿ ಪಟ್ಟಿ ಅನ್ನೋದು. ಸೊ 4.5 ಬೇಕು ಅಂದರೆ ನಮಗೆ ಇಲ್ಲಿ ಅದಕ್ಕೆ ಒಂದು 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಇಲ್ಲಿ ನಮಗೆ ಏನು ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ತೀವಿ ಇಲ್ಲ ಪೈಪಿಂಗ್ ಕೊಡ್ತೀವೋ ಏನಕ್ಕಾದರೂ ಆಗಲಿ ನಮಗೆ 1/4 ಇಂಚ್ ಬೇಕಾಗುತ್ತೆ. ಇಲ್ಲಿ ಸ್ಟಿಚಿಂಗಿಗೆ ಮಾರ್ಜಿನ್ ಅಂತ 1/2 ಇಂಚ್ ಬೇಕಾಗುತ್ತೆ. ಸೊ ಎಲ್ಲಕ್ಕೂ ಸೇರಿಸಿ ನಾನು ಇಲ್ಲಿ 5/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ 5/4ಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ನಮಗೆ ಡೀಪ್ ಎಷ್ಟು ಬರುತ್ತೆ ನೋಡಿ 7/3 ಬರುತ್ತೆ. 7/3ಗೆ ನೋಡಿ ಇಲ್ಲೂ ಕೂಡ ನಾನು 4 ಇಂಚಸ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ವಿಡ್ತ್ ನಿಮ್ಗೆ ಇನ್ನೂ ಜಾಸ್ತಿ ಬೇಕು, ಬ್ರಾಡ್ ಆಗಬೇಕು ಅಂದರೆ ನೀವು 4.5 ಮಾರ್ಕ್ ಮಾಡ್ಕೋಬೋದು. ಇಲ್ಲೂ ಕೂಡ ಒಂದು 4 ಇಂಚಸ್ಗೆ ಮಾರ್ಕ್ನ ಮಾಡ್ತೀನಿ. ಇಲ್ಲಿ ಒಂದು 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತೀನಿ. 3/4 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಬಾಕ್ಸ್ನ ಡ್ರಾ ಮಾಡ್ಕೊಳ್ತೀನಿ ನಾನು. ಸೊ ಇಲ್ಲಿ ನೀವು ಈ ಬಾಕ್ಸಲ್ಲಿ ನೀವು ಯಾವ ಶೇಪ್ ಬೇಕಾದ್ರೂ ನೀವು ಡ್ರಾ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ಈ ರೀತಿ ನಾನೀಗ ಇಲ್ಲಿ ಡ್ರಾಪ್ ಶೇಪ್ ಕೊಡೋಣ ಅನ್ಕೊಂಡಿದ್ದೀನಿ. ಜಸ್ಟು ಈ ರೀತಿ ನೋಡಿ ಈ ಸ್ಕೇಲ್ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಈಸಿಯಾಗಿ ಡ್ರಾ ಮಾಡ್ಕೋಬೋದು ನೋಡಿ. ಈ ರೀತಿ ನೀವು ಈಸಿಯಾಗಿ ಶೇಪ್ ಅನ್ನೋದನ್ನು ಡ್ರಾ ಮಾಡ್ಕೋಬೋದು. ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನಿಮಗೆ. ಕಾಣಿಸಿಲ್ಲ ಅಂದರೆ ಇನ್ನು ಸ್ವಲ್ಪ ತಿಕ್ಕಾಗಿ ನಾನು ಮಾರ್ಕ್ನ ಮಾಡ್ತೀನಿ. ಈ ರೀತಿ ಡ್ರಾಪ್ ಶೇಪ್ನ ಡ್ರಾ ಮಾಡಿಕೊಂಡೆ. ಈಗ ನಾನಿಲ್ಲಿ ನೋಡಿ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 9.5 ಇದೆ. ಅದನ್ನು ನಮ್ಮ ಇಲ್ಲಿಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡ್ರೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎಷ್ಟಕ್ಕಿದು ಮಾರ್ಕಿಗೆ ಇದೆ ಅಂತ ನೋಡ್ಕೊಳ್ಳಿ. 4/3 ಇಲ್ಲೂ ಕೂಡ ಒಂದು 4/3ಗೆ ಮಾರ್ಕ್ನ ಮಾಡಿಕೊಂಡು ಡಾಟ್ ಲೆಂತು 4 ಇಂಚ್ ಬರೋ ಥರ ನೀವು ಇಟ್ಕೊಳ್ಳಿ, ಸಾಕಾಗುತ್ತೆ. ಡಾಟ್ ಲೆಂತು 4 ಇಂಚ್ ಬರೋ ಥರ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಡಾಟ್ ಅನ್ನೋದು ನಿಮಗೆ ರೆಡಿ ಆಗುತ್ತೆ. ಈ ಕಡೆ 1/2 ಇಂಚು ಆ ಕಡೆ 1/2 ಇಂಚು ಈ ರೀತಿ ಡಾಟ್ನ ಮಾರ್ಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಿಮಗೆ ಬೋಟ್ ನೆಕ್ ಶೇಪ್ನ ಬ್ಯಾಕ್ ಪಾರ್ಟಲ್ಲಿ ಈಸಿಯಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೋದು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ. ಈಗ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ನೆಕ್ಕು ಮತ್ತು ಶೋಲ್ಡರ್ ಸ್ಲೋಪ್ ಎಲ್ಲ ನಾನು ಈಗಲೇ ಕಟ್ ಮಾಡ್ಕೊಳ್ತಾ ಇಲ್ಲ. ಸೊ ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ. ಈಗ ನನಗೆ ಇಲ್ಲಿ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಗೋಯ್ತು. ಈಗ ಇದನ್ನು ಫ್ರಂಟ್ ಮೇಲೆ ಹಾಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಫ್ರಂಟ್ ಪಾರ್ಟ್ ಮೇಲೆ ಹಾಕೊಂಡು ನಾವು ಕಟ್ ಮಾಡ್ಕೋಬೇಕು ಅಂತ. ಜಸ್ಟ್ ನಾನು ಲೆಂತಿಗೋಸ್ಕರ ಈ ರೀತಿ ಫಸ್ಟ್ ಹಾಕ್ಕೊಳ್ತೀನಿ. ಇಲ್ಲಿ ನಮಗೆ ಪಟ್ಟಿಗೆ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀವಲ್ಲ, ಅದೇನು ಅವಶ್ಯಕತೆ ಇಲ್ಲ. ಸೊ ಅದನ್ನು 1/2 ಇಂಚ್ ಈ ಕಡೆ ಇಟ್ಟು ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಈಗ ಸುತ್ತು ನಾನು ಮಾರ್ಕ್ನ ಮಾಡ್ಕೊಳ್ತೀನಿ ನೋಡಿ. ಈಗ ಸುತ್ತು ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಬ್ಯಾಕ್ ಪಾರ್ಟ್ ಏನಿದೆಯೋ ಅದ್ರ ಪ್ರಕಾರ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾವು ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟಲ್ಲಿ ಅಂತ ನೋಡೋಣ. ನಾನಿಲ್ಲಿ ಪ್ರಿನ್ಸಸ್ ಕಟ್ನ ಕಟ್ ಮಾಡ್ತಿರೋದು ನೋಡಿ. ಬ್ಯಾಕ್ ಪಾರ್ಟ್ನ ಮರ್ತೆ ನಾನು ಆ್ಯಕ್ಚುಲಿ ಈ ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಬೇಕಾಗಿರೋದು ನನಗೆ 18. ಟೋಟಲ್ ಆರ್ಮೋಲ್ ನನಗೆ ಬೇಕಾಗಿರೋದು 18 ಆಗಿರುತ್ತೆ. ಸೊ 18 ಇಲ್ಲಿ ಬರುತ್ತಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಶೋಲ್ಡರ್ ಸ್ಲೋಪ್ ಕಟ್ ಮಾಡಿದ್ದಾದಮೇಲೆ ನಾನು 1/2 ಇಂಚು ಇಲ್ಲಿ ಅಟ್ಯಾಚಿಗೆ ಅಂತ ಬಿಡ್ತೀನಿ. ಇದು ಬಿಟ್ಟು ನಾನು ಇಲ್ಲಿ ಚೆಕ್ ಮಾಡ್ಕೊಳ್ತೀನಿ ಕರೆಕ್ಟಾಗಿ ಸರಿ ಹೋಗುತ್ತಾ ಅಂತ ನೋಡಿ. ನೋಡಿ 9 ಇಂಚು ಕರೆಕ್ಟಾಗಿ ನನಗೆ ಆರ್ಮೋಲ್ ಅನ್ನೋದು ಸರಿ ಹೋಗುತ್ತೆ. ಸೊ ಬ್ಯಾಕ್ ಪಾರ್ಟ್ನ ಸೈಡಿಗೆ ಇಡೋಣ. ಈಗ ಫ್ರಂಟ್ ಪಾರ್ಟಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಬ್ಯಾಕ್ ನಮಗೆ ಬೋಟ್ ನೆಕ್ ಆಗಿರುತ್ತೆ, ಫ್ರಂಟು ಡೀಪ್ ನೆಕ್ ಆಗಿರೋದ್ರಿಂದ ನಾವಿಲ್ಲಿ ಕಂಪಲ್ಸರಿ ಫಸ್ಟು ಶೋಲ್ಡರ್ನ ಮೈನಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಶೋಲ್ಡರ್ ಮೈನಸ್ ಮಾಡ್ತಿದ್ದೀನಿ. ಇದೆಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ ಒಂದ್ಸಲ. 7.5 ಶೋಲ್ಡರ್ ಅಲ್ವಾ, 7.5ಗೆ ಒಂದು ಮಾರ್ಕ್ ಮಾಡ್ತೀನಿ. ಇಲ್ಲೂ ಕೂಡ 7.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 7.5 ನಾನು 1.5 ಇಂಚು ಶೋಲ್ಡರ್ನ ಮೈನಸ್ ಮಾಡ್ತೀನಿ ನೋಡಿ. 1.5 ಇಂಚು ಶೋಲ್ಡರ್ನ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು 6 ಇಂಚಸ್ ಬರುತ್ತೆ. 6 ಇಂಚಸಲ್ಲಿ ನಮಗೆ ಶೋಲ್ಡರ್ ಬಂದು 3 ಇಂಚಸ್ ಬೇಕು. 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಗೊತ್ತಾಗಲಿಲ್ಲ ಶೋಲ್ಡರ್ ಅಂದರೆ ಬ್ಯಾಕ್ ಪಾರ್ಟ್ ತೊಗೊಳ್ಳಿ. ಶೋಲ್ಡರ್ ಇಲ್ಲಿ ಎಷ್ಟು ತೊಗೊಂಡಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ. ನಮಗೆ ರೆಡಿ ಅನ್ನೋದು 3 ಇಂಚ್ ಬರುತ್ತೆ. 3.5 ಶೋಲ್ಡರ್ ಇದೆ ನಮ್ಗೆ ರೆಡಿ. ಆವಾಗ 3 ಇಂಚ್ ಬರುತ್ತೆ. ನಾನಿಲ್ಲಿ 3.5 ಇಂಚಿಗೆ ಶೋಲ್ಡರ್ನ ಇಟ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ 3.5 ಶೋಲ್ಡರ್ಗೆ ಇಟ್ಕೊಂಡ್ರೆ ಉಳಿದಿದ್ದು ನಮಗೆ 2.5 ಡೀಪ್ ನೆಕ್ಗೆ ಬರುತ್ತೆ. ಸೊ ಇಷ್ಟು ಮಾರ್ಕ್ ಮಾಡ್ಕೊಂಡೆ ನಾನು. 3.5 ಶೋಲ್ಡರ್ ಬಂದು 2.5 ನೆಕ್ಗೆ ಬರುತ್ತೆ. ಇದು ಟೋಟಲ್ ನಮಗೆ 6 ಇಂಚಸ್ಸು. 6 ಇಂಚಸ್ ನಾನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ.
ಇಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ. ಇದು 6 ಇಂಚಸ್ಸು, ಇಲ್ಲೂ ಕೂಡ 6 ಇಂಚಸ್. ಸೊ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಮಗಿಲ್ಲಿ ಶೋಲ್ಡರ್ ಸ್ಲೋಪ್ ನೋಡಿ, ಇಲ್ಲಿಂದ ನಮಗೆ ಕಾಣಿಸ್ತಿದೆಯಲ್ಲ ಸೇಮ್ ಶೋಲ್ಡರ್ ಸ್ಲೋಪ್ ಇಲ್ಲಿ 1 ಇಂಚ್ ಏನು ಕೊಟ್ಟಿದ್ದೀವೋ ಇಲ್ಲಿಂದ ಪಾಸ್ ಆದರೆ ನಮಗೆ ಇಲ್ಲಿ ಜಸ್ಟ್ ನಮಗೆ ಎಷ್ಟು ಮೈನಸ್ ಆಗುತ್ತೆ ನೋಡ್ಕೊಳ್ಳಿ. ನೋಡಿ ಇಲ್ಲಿ 1/2 ಇಂಚ್ ನಮಗೆ ಶೋಲ್ಡರ್ ಅನ್ನೋದು ಮೈನಸ್ ಆಗುತ್ತೆ. ಸೊ ಇಷ್ಟಾದಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 7.5 ಬರ್ತಾ ಇದೆ ನಮಗಿಲ್ಲಿ. ನಾವೇ ತೊಗೊಂಡಿದ್ದಲ್ಲಿ 7 ಇಂಚ್ ಅಲ್ವಾ. ಸೊ ಇಲ್ಲಿ ನಾನು 1/2 ಇಂಚು ಇಲ್ಲ 7.5 ತೊಗೊಂಡು ಇದನ್ನು ನಾವು ಡಾಟ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಏನಿದೆಯೋ ಅದನ್ನು ಡಾಟಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಅದರಿಂದ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. 7.5 ಇದೆ ನನಗಿಲ್ಲಿ. 7.5 ಅಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ನೋಡಿ ಟೇಪ್ನ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಮಿಡ್ಲ್ ಪಾಯಿಂಟ್ಗೆ ಇಲ್ಲೊಂದು ಮಾರ್ಕ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಮಿಡ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಫ್ರೆಂಚ್ ಕರ್ವ್ ಸ್ಕೇಲ್ ಏನಿದೆಯೋ ಅದನ್ನ ಈ ರೀತಿ ಪ್ಲೇಸ್ ಮಾಡಿ ಇಲ್ಲಿಂದ 1 ಇಂಚು ಡೌನ್ ಮಾಡ್ತೀನಿ. ಡೌನ್ ಮಾಡಿ ಮಿಡ್ಲ್ ಕರ್ವ್ ಸ್ಕೇಲ್ ಫ್ರೆಂಚ್ ಸ್ಕೇಲ್ ಯೂಸ್ ಮಾಡಿಕೊಂಡು ಈ ರೀತಿ ಲೈನ್ಸ್ನ ಸೇರಿಸಿ ಶೇಪ್ನ ಡ್ರಾ ಮಾಡಿದ್ದೀನಿ. ಓಕೆನಾ? ಇಷ್ಟು ಡ್ರಾ ಮಾಡಿದ ಆದಮೇಲೆ ಈಗ ನಾವು ಫ್ರಂಟಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 3.5 ಇಂಚ್ ಅಲ್ವಾ, ಇಲ್ಲಿಂದ ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ಫ್ರಂಟ್ ನಮಗೆ ಅಪೆಕ್ಸ್ ಪಾಯಿಂಟ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ. ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಅಪೆಕ್ಸ್ ಪಾಯಿಂಟ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಪೆಕ್ಸ್ ಪಾಯಿಂಟು ನೀವು ನಾರ್ಮಲ್ ಬ್ಲೌಸ್ಗೂ ಒಂದೇ ಇರುತ್ತೆ, ಬೋಟ್ ನೆಕ್ ಬ್ಲೌಸ್ಗೂ ಒಂದೇ ಇರುತ್ತೆ. ನೋಡಿ ಅಪೆಕ್ಸ್ ಪಾಯಿಂಟ್ ನಮಗೆ ಇಲ್ಲಿಗೆ ಬರಬೇಕು. ಈ ಡಾಟ್ ಲೆಂತ್ ಎಲ್ಲಿಗೆ ಎಂಡ್ ಆಗಿದೆಯೋ ಅದು ಅಪೆಕ್ಸ್ ಪಾಯಿಂಟು. ಅಪೆಕ್ಸ್ ಪಾಯಿಂಟ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರ್ತಿದೆ ಅಂತ. ನೋಡಿ ಅಪೆಕ್ಸ್ ಪಾಯಿಂಟು 10.5 ಬರ್ತಿದೆ ನಮಗೆ. 10.5 ಇಲ್ಲಿಂದ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. 10.5 ಅಂದರೆ 1/2 ಇಂಚು. 1/2 ಇಂಚ್ ಸ್ಟಿಚಿಂಗಿಗೆ ಹೋಗುತ್ತಲ್ಲ, ನಾವಿಲ್ಲಿ 11ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಇಷ್ಟು 11ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಬ್ಯಾಕ್ಗಿಂತೂ ಫ್ರಂಟಲ್ಲಿ ನಾನು 1 ಇಂಚ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ ಲೆಂತಲ್ಲಿ. ಓಕೆನಾ? ಬ್ಯಾಕ್ಗಿಂತೂ ಲೆಂತ್ ಕಂಪೇರ್ ಮಾಡಿದ್ರೆ ನಾನು 1 ಇಂಚ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಕಪ್ ಶೇಪ್ ನೀಟಾಗಿ ಬರಬೇಕಲ್ಲ, ಆಗ ನಮಗೆ ಕ್ಲಾತ್ ಅನ್ನೋದು ಇಲ್ಲಿ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದಾಗ ಕ್ಲಾತ್ ಅನ್ನೋದು ಈ ರೀತಿ ಮೇಲಕ್ಕೆ ಬರುತ್ತೆ. ಆಗ ನಮಗೆ ಫ್ರಂಟಲ್ಲಿ ಲೆಂತ್ ಕಡಿಮೆ ಆಗಿಬಿಡುತ್ತೆ. ಸೊ ನಿಮಗೆ ಚೆಸ್ಟು ಹೆವಿ ಇದ್ದಷ್ಟು ನೀವು ಇಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ಈಗ ಹೆವಿ ಚೆಸ್ಟ್ ನಾರ್ಮಲ್ ಚೆಸ್ಟ್ ಇತ್ತು ಅಂದರೆ ನೀವು 1 ಇಂಚ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಇದೆ ಚೆಸ್ಟು ಅಂದರೆ ಇಲ್ಲಿ 1.5 ಇಂಚ್ವರೆಗೂ ನೀವು ಎಕ್ಸ್ಟ್ರಾ ತೊಗೋಬೋದು. ಈ ರೀತಿ ತೊಗೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ, ಕಪ್ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಇಷ್ಟಾದಮೇಲೆ ನೋಡಿ ಈ ಒಂದು ಅಪೆಕ್ಸ್ ಪಾಯಿಂಟ್ ಹತ್ರ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ ನಾನು. ಈ ರೀತಿ ಲೈನ್ನ ಹಾಕ್ಕೊಂಡು ಈಗ ನಾನಿಲ್ಲಿ ಚೆಸ್ಟ್ನ ಮೆಜರ್ಮೆಂಟ್ ಮಾಡ್ಕೊಳ್ತೀನಿ. ನೋಡಿ ಚೆಸ್ಟ್ ಮೆಜರ್ಮೆಂಟಿಗೆ ನಾನು ಚೆಸ್ಟ್ 9.5 ಚೆಸ್ಟ್ ಮೆಜರ್ಮೆಂಟ್ ಇದೆ. ಸೊ ಇಲ್ಲಿ ನಾನು 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದಕ್ಕೆ 3/4 ಇಂಚ್ ಇಲ್ಲ 1/2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಸಾಕು. ನಾನು ಇಲ್ಲಿ 1/2 ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ. 10 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಇದು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನು. ನೀವು ಇಲ್ಲಿ ಡಾಟು ನೋಡಿಕೊಂಡು ಈ ಕಡೆ ಡಾಟ್ ಎಕ್ಸ್ಟ್ರಾ ಮಾರ್ಜಿನ್ ನಮ್ಗೆ 1 ಇಂಚ್ ಬೇಕಾಗುತ್ತೆ. ಯಾಕಂದರೆ ಪ್ರಿನ್ಸಸ್ ಕಟ್ ಅಟ್ಯಾಚಿಗೋಸ್ಕರ. ಇಲ್ಲಿ 2 ಇಂಚಸ್ಸು ಎಕ್ಸ್ಟೆಂಡ್ ಮಾಡ್ಕೊಂಡಿರ್ತೀನಿ ಪ್ರಿನ್ಸಸ್ ಕಟ್ಟು ಅಟ್ಯಾಚ್ಗೋಸ್ಕರ. ಇದು ಕಂಪಲ್ಸರಿ ನಮಗೆ ಬೇಕಾಗಿರುವಂತಹ ಎಕ್ಸ್ಟ್ರಾ ಲೂಸಿಂಗ್ ಕ್ಲಾತ್ ಅನ್ನೋದು ಇದು ಕಂಪಲ್ಸರಿ ಬೇಕಾಗಿರುವಂತಹದ್ದು. ಇಷ್ಟಾದಮೇಲೆ ಈಗ ನೋಡಿ ಇಲ್ಲಿಂದ ನಾನು 38 ಸೈಜ್ ಬ್ಲೌಸ್ಗೆ ನಾನು ಇಲ್ಲಿಂದ 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲ 3/2ಗೆ ಮಾರ್ಕ್ನ ಮಾಡ್ಕೊಳ್ಳಿ ಸಾಕು. 3/2ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1/2 ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಂಡು 4 ಇಂಚಿಗೆ ಇಲ್ಲೊಂದು ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ? ಇದು 3/2 ಇದು 4 ಇಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳಿ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಂಡು ಈಗ ಈ ಒಂದು ಪ್ರಿನ್ಸಸ್ ಕಟ್ ಡಾಟ್ಗೆ ನಮ್ಗೆ ಎಷ್ಟು ಕ್ಲಾತ್ ಬೇಕು ಅನ್ನೋದು ನೋಡಿ. ನಾನಿಲ್ಲಿ 2.5 ಇಂಚ್ ತೊಗೊಳ್ತಾ ಇದ್ದೀನಿ. 2/4ವರೆಗೂ ನೀವು ತಗೋಬೋದು. ಸೊ ನಾನಿಲ್ಲಿ 2.5 ಇಂಚ್ ತೊಗೊಳ್ತಾ ಇದ್ದೀನಿ. ಇದೇನು ಹೆವಿ ಚೆಸ್ಟ್ ಬ್ಲೌಸ್ ಅಲ್ಲ. ಸೊ ಹಾಗಾಗಿ ನಾನಿಲ್ಲಿ 2.5ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2.5ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿಂದ ಈ ಕಡೆಗೆ 1/2 ಇಂಚಷ್ಟು ಮೈನಸ್ನ ಮಾಡ್ಕೊಳ್ಳಿ. ಮೈನಸ್ನ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಶೇಪ್ನ ಡ್ರಾ ಮಾಡಬೇಕಾಗತ್ತೆ ನೀವು. ಇಷ್ಟಾದಮೇಲೆ ಈ ಕಡೆಗೆ ನಾನು ನೋಡಿ ಬ್ಯಾಕ್ನ ಚೆಕ್ ಮಾಡ್ಕೊಳ್ಳಿ. ನೀವು ಬ್ಯಾಕ್ನ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಮೈನಸ್ ಆಗುತ್ತೆ ಅಂತ. ನೋಡಿ ಈ ಕಡೆಯಿಂದ ನಾನು ಎಷ್ಟು ಮೈನಸ್ ಮಾಡ್ತಿದ್ದೀನಿ, 1 ಇಂಚ್ನ ಮೈನಸ್ ಮಾಡ್ತಿದ್ದೀನಿ ಇಲ್ಲಿಂದ ಇಲ್ಲಿಗೆ. ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಇಲ್ಲಿ ಪ್ರಿನ್ಸಸ್ ಕಟ್ನ ಮಾರ್ಕ್ ಮಾಡ್ತೀನಿ. ಪ್ರಿನ್ಸಸ್ ಕಟ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಫ್ರಂಟ್ ನೆಕ್ ಶೇಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಪ್ರಿನ್ಸಸ್ ಕಟ್ ಮಾರ್ಕ್ಗೋಸ್ಕರ ನಾನಿಲ್ಲಿ ಇಲ್ಲಿಂದ ಈ ರೀತಿ ಇಲ್ಲಿಗೆ ಶೇಪ್ನ ಕೊಡ್ತೀನಿ. ಈ ಒಂದು ಪಾಯಿಂಟಿಂದ 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಸ್ಕೇಲ್ ಆದರೂ ಯೂಸ್ ಮಾಡ್ಕೊಂಡು ನೀವು ಶೇಪ್ನ ಕೊಡ್ಬೋದು. ನೋಡಿ ಈ ರೀತಿ ನಾನು ಶೇಪ್ನ ಕೊಡ್ತಿದ್ದೀನಿ. ಸೊ ಇಷ್ಟು ಕೊಟ್ಟು ನಮಗೆ ಎಷ್ಟು ಬೇಕು ಆರ್ಮೋಲ್ ಲೂಸು ಅಂತ ಸಲ ಚೆಕ್ ಮಾಡ್ಕೊಳ್ಳಿ. ನಮ್ಗೆ ಎಷ್ಟು ಬರಬೇಕು, 9 ಬರಬೇಕು. ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಳ್ತಾ ಹೋಗಬೇಕಾಗತ್ತೆ. 9 ಇಂಚ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ
ನಮಗೆ ಎಷ್ಟು ಬರ್ತಿದೆ 10.5 ಇಂಚ್ ಬರ್ತಿದೆ, ಅಂದರೆ ನಮಗೆ 1.5 ಇಂಚು ಎಕ್ಸ್ಟ್ರಾ ಬರ್ತಿದೆ. ಆ 1.5 ಇಂಚನ್ನ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಗೆ 1.5 ಇಂಚು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇದು ಅಪೆಕ್ಸ್ ಪಾಯಿಂಟು. ಇಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ನಿಮಗೆ ಅಂತ. ನೋಡಿ 5 ಇಂಚ್ ಬರುತ್ತೆ. ಇಲ್ಲಿಗೂ ನಾನು ಈ ಸ್ಕೇಲ್ನ ಯೂಸ್ ಮಾಡಿಕೊಂಡು ಶೇಪ್ನ ಕೊಡ್ತೀನಿ. ಈ ರೀತಿ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ಇದೆಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ನೋಡಿ 4.5 ಬರುತ್ತೆ. ನಮಗೆ 5 ಬೇಕು. 5 ಬೇಕಂದರೆ ಈ ರೀತಿ ಟೇಪ್ನ ಮೂವ್ ಮಾಡ್ಕೊಂಡು ಹೋಗಿ ಎಲ್ಲಿಗೆ 5 ಬರುತ್ತೆ ಇಲ್ಲಿಗೆ ಬರುತ್ತೆ. ಇದು ತುಂಬ ಕರ್ವ್ ಆಯಿತು. ಈ ರೀತಿ ಸ್ಟ್ರೈಟ್ ಹಾಕ್ಕೊಡ್ತೀನಿ ನೋಡಿ. ಈ ರೀತಿ ಕೊಟ್ಟು ಇದನ್ನು ಸ್ವಲ್ಪ ಎಕ್ಸ್ಟೆಂಡ್, ಈ 1/4 ಇಂಚ್ ಕಡೆ ಎಕ್ಸ್ಟೆಂಡ್ ಮಾಡಿಕೊಂಡೆ, ಇದು 1/4 ಇಂಚ್ ಕಡೆ ಎಕ್ಸ್ಟೆಂಡ್ನ ಮಾಡಿಕೊಂಡೆ. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ಫ್ರಂಟ್ಗೆ ಶೇಪ್ನ ಡ್ರಾ ಮಾಡೋಣ. ಈ ರೀತಿ ಈಗ ನಮಗೆ ಈ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಇಲ್ಲಿಗೆ ಮ್ಯಾಚ್ ಆಗುತ್ತೆ. ಸೊ ನೀವು ಇದನ್ನು ಫೋಲ್ಡ್ ಮಾಡ್ಕೊಂಡು ಈ ರೀತಿ ಆರ್ಮೋಲ್ ಕರ್ವ್ನ ಕಟ್ ಮಾಡ್ಕೋಬೋದು ನೋಡಿ. ಈ ರೀತಿ ಫೋಲ್ಡ್ನ ಮಾಡಿಕೊಂಡು ನೀವು ಈ ರೀತಿ ಶೇಪ್ನ ಕೊಟ್ಟರೆ ನಿಮಗಿನ್ನೂ ಪರ್ಫೆಕ್ಟಾಗಿ ನೋಡಿ ಈ ರೀತಿ ಪರ್ಫೆಕ್ಟಾಗಿ ನಿಮಗೆ ಸೆಟ್ ಆಗುತ್ತೆ. ಈ ರೀತಿನೂ ಕಟ್ ಮಾಡ್ಕೋಬೋದು ನೀವು. ಸೊ ಇಷ್ಟಾದಮೇಲೆ ಇಲ್ಲಿ ನಾನು ಡಾಟ್ಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. 5.5 ಬರುತ್ತೆ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು 5.25 ಇದೆ ನೋಡಿ. ಇಲ್ಲಿಂದ ಇಲ್ಲಿಗೆ ನೀಟಾಗಿ 1/4 ಇಂಚಷ್ಟು, ಇಲ್ಲಾಂದರೆ ನೀವು ಸ್ಕೇಲ್ನ ಯೂಸ್ ಮಾಡ್ಕೊಂಡು ಇಲ್ಲೂ ಕೂಡ ನೀವು ಮಾರ್ಕ್ನ ಮಾಡ್ಬೋದು. 1/4 ಇಂಚ್ ಈ ಥರ ಒಳಗಡೆಗೆ ಬರಲಿ. ಮತ್ತು ಇಲ್ಲಿ 1/2 ಇಂಚಷ್ಟು ಹೊರಗಡೆಗೆ ಈ ರೀತಿ ಬಂದು ನೋಡಿ ಈ ರೀತಿ ಮಾರ್ಕ್ನ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಇಲ್ಲಿ ಎಷ್ಟು ಬೇಕು? 5.5 ಇದೆ. ಇಲ್ಲಿ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 6 ಬರ್ತಿದೆ. 5.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಂಡೆ ನಮಗೆ ಪ್ರಿನ್ಸಸ್ ಕಟ್ ಪಾರ್ಟ್ ಅನ್ನೋದು ಮುಗೀತು. ಇದೆಲ್ಲ ನಮಗೆ ವೇಸ್ಟ್ ಆಗುತ್ತೆ. ಈ ಕ್ಲಾತ್ ಎಲ್ಲ ಎಕ್ಸಸ್ ಇರೋದು. ಸೊ ಇದು ಕೂಡ ಎಕ್ಸಸ್ ಕ್ಲಾತು. ಇದು ಕೂಡ ನಾವು ಕಟ್ ಮಾಡಿ ಬಿಸಾಡುವಂಥದ್ದು. ಇದು ಕೂಡ ನಮಗೆ ಎಕ್ಸಸ್ ಬಂದಿರೋ ಕ್ಲಾತು. ಸೊ ಇಷ್ಟೆಲ್ಲ ನಮಗೆ ಎಕ್ಸಸ್ ಆಗಿರೋದೆಲ್ಲ ಕಟ್ ಮಾಡಿಕೊಂಡ್ರೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ನಮಗೆ ಬರುತ್ತೆ. ಈಗ ನಾನು ನೆಕ್ ಶೇಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ 2.5 ಇಂಚು ಇಲ್ಲಿ ನಾನು ವೆಟ್ ತೊಗೊಂಡಿದ್ದೀನಿ ಫ್ರಂಟಲ್ಲಿ. ಇಲ್ಲಿ ಡೀಪ್ ಬಂದು ಸೊ ನಿಮ್ಮ ಒಂದು ಬ್ಲೌಸು ಮೆಷರ್ಮೆಂಟ್ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ ಡೀಪ್ ಎಷ್ಟು ಬೇಕು ಅಂತ. ಉಪ್ಪಟ್ಟಿ ಕಡೆ ಚೆಕ್ ಮಾಡ್ಕೊಳ್ಳಿ ನೋಡಿ. ಉಪ್ಪಟ್ಟಿ ಕಡೆ ಚೆಕ್ ಮಾಡಿಕೊಂಡ್ರೆ ಡೀಪ್ ಇದೆ 7 ಇಂಚ್ ರೆಡಿ ಬೇಕು. ನಾನಿಲ್ಲಿ 7.5 ತೊಗೊಳ್ತೀನಿ. 7.5 ತೊಗೊಂಡು ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿ ನಾನು 1/2 ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2.5, ಇಲ್ಲಿ 3 ತೊಗೊಂಡಿದ್ದೀನಿ. ಈ ರೀತಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿ ಪ್ಯಾಟರ್ನ್ ಬ್ಲೌಸು ಕೂಡ ನೀವು ಕನ್ವರ್ಟ್ ಮಾಡ್ಬೋದು. ಬಾರ್ಡರ್ನ ಕೊಟ್ಟು ನೋಡಿ ನಾನಿಲ್ಲಿ ಬಾರ್ಡರ್ನ ಕೊಡ್ತಿದ್ದೀನಿ. ಇಲ್ಲಿಂದ ನೋಡಿ ಈ ರೀತಿ ಬಾರ್ಡರ್ನ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟು ಇಲ್ಲಿಂದ ಸ್ಕ್ಯಾಲಪ್ನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ನಾನು ಇದನ್ನು ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡ್ತೀನಿ. ಹೀಗೆ ಬಂದು ಇಲ್ಲಿಂದ ಸ್ಕ್ಯಾಲಪ್ನ ಈ ರೀತಿ ಜಸ್ಟ್ ನಾನು ನಿಮಗೆ ಮಾರ್ಕಿಂಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಸ್ಕ್ಯಾಲಪ್ಪಲ್ಲಿ ಕಟ್ ಮಾಡಿಕೊಂಡು ಇಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ. ಈ ರೀತಿ ನನಗೆ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟು. ಸೊ ನೀವು ಇಲ್ಲಿ ಕಪ್ಸ್ ಕೊಡ್ತಾ ಇದ್ದೀನಿ ಅಂದರೆ ಇಲ್ಲೇನು ಡಾಟ್ ಅವಶ್ಯಕತೆ ಇಲ್ಲ ಅಂದರೆ ನೀವು ಇಲ್ಲಿ ನೋಡಿ ಇಲ್ಲಿಂದ 1 ಇಂಚು ವಿಡ್ತಲ್ಲಿ ಇಲ್ಲಿಗೆ ಡಾಟ್ನ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು. ಈ ರೀತಿ ಮಾಡೋದ್ರಿಂದ ಕೂಡ ನಿಮಗೆ ಉಪ್ಪಟ್ಟಿ ಹೈಪಟ್ಟಿ ಇದು ಈ ಒಂದು ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ. ಆಗ ನಮಗೆ ಇದು ಡಾಟ್ ಹಿಡಿದಾಗ ಈ ಲೆಂತ್ ಅನ್ನೋದು ಕಡಿಮೆ ಆಗುತ್ತೆ. ಬ್ಲೌಸ್ ಫಿನಿಶಿಂಗೂ ಚೆನ್ನಾಗಿರುತ್ತೆ ನೋಡಿ. ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಇದರಲ್ಲಿ ನಿಮ್ಗೆ ಏನೂ ಡೌಟ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಮಾರ್ಕಿಂಗ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ಕೊಳ್ತೀನಿ.
ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನೋಡಿ, ಈಗ ಪ್ರಿನ್ಸಸ್ ಕಟ್ ಪಾರ್ಟ್ನ ಕಟ್ ಮಾಡಿದ್ದಾದಮೇಲೆ ನಾನು ಈ ಕಡೆ ನೆಕ್ನ ಕಟ್ ಮಾಡ್ತೀನಿ. ನೋಡಿ, ಪ್ರಿನ್ಸಸ್ ಕಟ್ ಪ್ಯಾನಲ್ಲು ಈ ಕಡೆ ಇರುತ್ತೆ. ನಾನಿಲ್ಲಿ ಫಸ್ಟು ನೆಕ್ ಪ್ಯಾನಲ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಫೋಲ್ಡಿಂಗ್ ಅನ್ನೋದು ಮಾಡೋದು ಅವಶ್ಯಕತೆ ಇರಲ್ಲ. ನೋಡಿ, ಈ ರೀತಿಯೇ ನಾವು ಕಟ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಪ್ರಿನ್ಸಸ್ ಕಟ್ ಪ್ಯಾನಲ್ಲು ಕಟ್ ಮಾಡಿದ್ದಾಯಿತು. ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು. ಸೊ ಡಿಫಿಕಲ್ಟ್ ಅನ್ನೋರು ಒಂದ್ಸಲ ಈ ವಿಡಿಯೋ ನೋಡಿ ನೀವು ಈಸಿಯಾಗಿ ಪ್ರಿನ್ಸಸ್ ಕಟ್ನ ಕಟ್ ಮಾಡ್ಕೋಬೋದು. ಅಫೆಕ್ಸ್ ಪಾಯಿಂಟ್ನ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಫೆಕ್ಸ್ ಪಾಯಿಂಟ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಅಟ್ಯಾಚ್ ಮಾಡಿದಾಗ ನೋಡಿ ಇಲ್ಲಿ ಸ್ವಲ್ಪ ಎಕ್ಸಸ್ ಬಂದರೂ ನಾವು ಕಟ್ ಮಾಡ್ಕೋಬೋದು. ಇಷ್ಟು ಪ್ರಿನ್ಸಸ್ ಕಟ್ದು. ಈಗ ನಾನು ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈಸಿ ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ನೋಡ್ತಾ ಇರಿ. ನೋಡಿ, ಈಗ ಕ್ಲಾತ್ ಇಷ್ಟು ಉಳಿದಿದೆ, ಇದನ್ನು ನೀಟಾಗಿ ರೀತಿ ಫೋಲ್ಡಿಂಗ್ನ ಮಾಡ್ಕೊಳ್ಳೋಣ. ಬ್ಲೌಸು ನಿಮಗೆ ಅಳತೆ ಬ್ಲೌಸಲ್ಲಿ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಸ್ಲೀವ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ 10.5 ಇದೆ ಸ್ಲೀವ್ ಲೆಂತು. 10.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಮಾರ್ಜಿನ್ ಸಮ ಇಲ್ಲ ಅಂದರೆ ಒಂದು ಮಾರ್ಜಿನ್ ಸಮ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ರೀತಿ ಕಟ್ ಮಾಡ್ಕೊಂಬಿಡಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. 10.5 ನಮಗೆ ರೆಡಿ ಬೇಕಂದರೆ 11.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಈ ರೀತಿ 11.5ಗೆ ಇಲ್ಲೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಈ ರೀತಿ ಈಗ ಬ್ಯಾಕ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಮಗೆ ಹಾರ್ಮೋಲ್ ಲೂಸ್ ಎಷ್ಟು ಬೇಕು ಅಂತ. ನೋಡಿ, ಇಲ್ಲಿಂದ ನಾನು ಕೌಂಟ್ನ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚ್ ಸ್ಟಿಚಿಂಗಿಗೆ ಬಿಟ್ಟು 9 ಇದೆ. ಸೊ 9 ಇರೋದಕ್ಕೆ ನಾನಿಲ್ಲಿ ನೋಡಿ ಕ್ಯಾಪ್ ಸ್ಲೀವ್ ಡೌನಿಂಗ್ ತಗೊಳ್ತಾ ಇದ್ದೀನಿ. ನಾನು ಇಲ್ಲಿ 4 ಇಂಚಸ್ಗೆ ಸ್ಲೀವ್ ಡೌನಿಂಗ್ ನಾನು 4 ಇಂಚಸ್ಗೆ ತಗೊಳ್ತಾ ಇದ್ದೀನಿ. ಇವ್ರಿಗೆ 4 ಇಂಚ್ ತೊಗೊಂಡ್ರೆ ಬೋಟ್ ನೆಕ್ಕಲ್ಲಿ ಅವ್ರಿಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ನಾನು ಎಷ್ಟು ಬೇಕಿಲ್ಲಿ ಅವ್ರಿಗೆ 9 ಇಂಚಸ್ಸು ಲೂಸಿಂಗ್ ಬೇಕು. 9 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು ಇಲ್ಲಿ ಕ್ಲಾತ್ ನನಗೆ ಕರೆಕ್ಟಾಗಿ ಬಂದಿದೆ. ಇಲ್ಲಿಂದ ನೋಡಿ ನಾನು 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇದು ಬೋಟ್ ನೆಕ್ ಆಗಿರೋದ್ರಿಂದ ನಾನಿಲ್ಲಿ 1.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರಿಗೆ ಒಂದೊಂದು ಸೈಜು ನಮಗೆ ಮ್ಯಾಚ್ ಆಗುತ್ತೆ. ನೋಡಿ, 1.5 ತೊಗೊಂಡ್ರೆ ಅವ್ರಿಗೆ ನೀಟಾಗಿ ಮ್ಯಾಚ್ ಆಗುತ್ತೆ. ಇಲ್ಲಿ ಶೇಪ್ನ ಕೊಡ್ತೀನಿ. ಇಲ್ಲಿ ನೋಡಿ, ಇದೇ ರೀತಿ ಇದ್ರ ಮೇಲೇ ಬರುತ್ತೆ. ಈ ರೀತಿ ಶೇಪ್ನ ಈ ರೀತಿ ಡ್ರಾ ಮಾಡ್ತೀನಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ಡ್ರಾ ಮಾಡಿಕೊಂಡ್ರೆ ನಿಮಗೆ ಸ್ಲೀವ್ಸ್ ಅನ್ನೋದು. ಸೊ ಇಷ್ಟಾದಮೇಲೆ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಳತೆ ಬ್ಲೌಸಲ್ಲಿ ಹ್ಯಾಂಡ್ ಲೂಸು ಇಲ್ಲಿಂದ ನೀಟಾಗಿ ನೋಡಿ 5.5 ಇದೆ. 5.5ಗೆ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಇದು ಕೂಡ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ನಾನು ಇಲ್ಲಿಂದ ಫ್ರಂಟ್ ಶೇಪ್ನ ಕೊಡ್ತೀನಿ. ಫ್ರಂಟ್ ಶೇಪ್ ನಾನು ಈಗ ಜಸ್ಟ್ ನಾನು ಮಾರ್ಕ್ ಮಾಡ್ತಿದ್ದೀನಿ. ಈಗ ಕಟ್ ಮಾಡೋದಿಲ್ಲ. ಇಲ್ಲಿಂದ ಇಲ್ಲಿಗೆ ನೋಡಿ ಮಿಡ್ಲಿಗೆ ಒಂದು ಫೋಲ್ಡ್ನ ಮಾಡ್ಕೊಳ್ತೀನಿ ಟೇಪಲ್ಲಿ. ಈ ರೀತಿ ಮಾಡಿಕೊಂಡು ಇಲ್ಲಿಗೆ ನಾನು 1/2 ಇಂಚ್ ಬರೋ ಥರ ನೋಡಿಕೊಂಡು ಈ ರೀತಿ ಶೇಪ್ನ ಕೊಡ್ತೀನಿ. ನೋಡಿ, ಈ ರೀತಿ ಶೇಪ್ನ ಕೊಟ್ಟರೆ ನಿಮಗೆ ಆರ್ಮೋಲಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ, ನೀಟಾಗಿ ನಿಮಗೆ ಸೆಟ್ ಆಗುತ್ತೆ. ಇಲ್ಲಿಂದ ನೋಡಿ ಕ್ರಾಸಾಗಿ ಒಂದು 1/4 ಇಂಚಿನ ಡೌನ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆರ್ಮೋಲು ನಾವು ಸೈಡ್ ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಪಾಯಿಂಟ್ ಟು ಪಾಯಿಂಟ್ ಇಲ್ಲಿ. ಸೊ ಇಷ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಫ್ರಂಟು ನಮಗೆ ಮುಗೀತು. ಫ್ರಂಟ್ ಮಾರ್ಕಿಂಗ್ ಸ್ಲೀವ್ಸು ಮುಗೀತು. ಈಗ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ಈಗ ನೋಡಿ, ಇಲ್ಲಿ ಪಫ್ ಕೊಡಬೇಕು ಅಂದರೆ ಒಂದು 2-3 ಫ್ರಿಲ್ ಕೊಟ್ಟು ನಾನು ಪಫ್ ಕೊಡೋಣ ಅಂದ್ಕೊಂಡೆ. ಸೊ ಹಾಗಾಗಿ ನಾನಿಲ್ಲಿ 2 ಇಂಚಸ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ 2 ಇಂಚಸ್ಗೆ ಆ್ಯಡ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಜಸ್ಟ್ ಇಲ್ಲೊಂದು 3-4 ಫ್ರಿಲ್ ಬರುತ್ತಷ್ಟೇ, ಇನ್ನೇನು ನಮಗೆ ಚೇಂಜಸ್ ಅನ್ನೋದು ಆಗೋದಿಲ್ಲ. ಇಷ್ಟು ಸ್ಲೀವ್ ಮಾರ್ಕಿಂಗು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಈಗ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ.
ಇಲ್ಲಿ ಒಂದು ಮ್ಯಾಚ್ ಕೊಡ್ತೀನಿ. ಸೊ ನಾನಿಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾಯಿಲ್ಲ, ಯಾಕಂದರೆ ನಾನಿಲ್ಲಿ ಸ್ಲೀವ್ಸ್ನ ಈ ಒಂದು ಪೀಸ್ನ ಕಟ್ಟಿದಾದಮೇಲೆ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀನಿ. ಸೊ ಇಷ್ಟು ಕಟ್ಟಿಂಗ್ ಮೆಥಡು. ಸೊ ಪ್ರಿನ್ಸಸ್ ಕಟ್ ಬ್ಲೌಸು ಈಸಿ ಮೆಥಡಲ್ಲಿ ನಾರ್ಮಲ್ ಬ್ಲೌಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ನೋಡಿ, ಇಲ್ಲಿ ನಾನು ಡೌನಿಂಗ್ ತೊಗೊಂಡಿದ್ದೀನಲ್ಲ, ಅದನ್ನ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನ್ಯಾಚ್ನ ಮಾಡ್ಕೊಳ್ತೀನಿ, ಇಲ್ಲೂ ಕೂಡ ಒಂದು ನ್ಯಾಚ್ನ ಮಾಡ್ಕೊಳ್ತೀನಿ. ಸೊ ಇದರ ಸ್ಟಿಚಿಂಗ್ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ 38 ಸೈಜ್ ಬ್ಲೌಸ್ ಇದು. ಈಸಿ ಮೆಥಡಲ್ಲಿ ನಿಮಗೆ ಕಟ್ಟಿಂಗ್ ಮುಗೀತು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಕಟ್ ಮಾಡ್ಕೊಳ್ತೀನಿ. ಸೊ ಇದರಲ್ಲಿ ಪ್ಯಾಟರ್ನ್ ಬ್ಲೌಸ್ನ ಕನ್ವರ್ಟ್ ಮಾಡೋಣ, ಬಾರ್ಡರ್ನ ಯೂಸ್ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ. ಸೊ ಸ್ಟಿಚಿಂಗ್ ವಿಡಿಯೋ ಆದರೆ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಕಟಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಈ ಬಾರ್ಡರ್ನ ಯೂಸ್ ಮಾಡ್ಕೊಂಡು ಹ್ಯಾಂಡ್ಸ್ಗೆ ಸ್ವಲ್ಪ ಮತ್ತು ಪ್ಯಾಟ್ರನ್ ಥರ ಫ್ರಂಟಲ್ಲಿ ನಾನು ಈ ಬಾರ್ಡರ್ನ ಯೂಸ್ ಮಾಡಿ ಸ್ಟಿಚ್ನ ಮಾಡ್ತೀನಿ. ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಕ್ಯಾನ್ವಾಸ್ ಕೂಡ ಕಟ್ ಮಾಡ್ಕೊಳ್ತೀನಿ ನಾನು. ಕ್ಯಾನ್ವಾಸ್ ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ, ಸ್ಟಿಚ್ ಮಾಡ್ತೀನಿ ಅಂತ ಸ್ಟಿಚಿಂಗ್ ವೀಡಿಯೋದಲ್ಲಿ ನೋಡೋಣ. ನೋಡಿ, ಫಸ್ಟಿಗೆ ಬ್ಯಾಕ್ ಪಾರ್ಟ್ಗೆ ಕ್ಯಾನ್ವಾಸ್ ತೊಗೊಂಡು ನಾನು ಬ್ಯಾಕ್ ಪಾರ್ಟ್ ಏನಿದೆಯೋ ಲೈನಿಂಗಲ್ಲಿ ಅದನ್ನ ಮೇಲೆ ಮಾರ್ಕ್ ಮಾಡಿಬಿಟ್ಟು ಈ ಕ್ಯಾನ್ವಾಸ್ ಮೇಲೆ ಟ್ರೇಸ್ ಮಾಡಿಕೊಂಡೆ. ಸೊ ಅದನ್ನು ನೀಟಾಗಿ ಶೇಪ್ ಕೊಡ್ತಾಯಿದ್ದೀನಿ ಈ ಒಂದು ಫ್ರೆಂಚ್ ಕರ್ವ್ ಸ್ಕೇಲಿಂದ. ಸೊ ಆ ಸ್ಕೇಲಿಂದ ನೀಟಾಗಿ ಶೇಪ್ನ ಕೊಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪ್ ಅಂತ. ಈಗ ಫ್ರಂಟ್ ಪಾರ್ಟ್ನು ಸೇಮ್ ಅದೇ ರೀತಿಯಾಗಿ ನೋಡಿ, ಇಲ್ಲಿ ನಾನು ನೆಕ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಇನ್ನು ಸ್ವಲ್ಪ ಬ್ರಾಡಾಗಿ ಅಂದರೆ 1 ಇಂಚು ಈಚೆ ಕಡೆಗೆ ಒಂದು ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿಂದ ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇಲ್ಲೂ ಕೂಡ ನೋಡಿ, ನಿಮಗೆ ಡೀಪ್ ವಿಡ್ತ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೂ ಸ್ವಲ್ಪ ಬ್ರಾಡ್ ಆಗಬೇಕು ಅಂದರೆ ಇನ್ನೂ ಸ್ವಲ್ಪ ಬ್ರಾಡಾಗಿ ಹಾಕ್ಕೊಳ್ಳಿ. ನಾನು ಕ್ಯಾನ್ವಾಸ್ ಮೇಲೆ ನೋಡಿ ಚೆಕ್ ಮಾಡಿಕೊಂಡೆ, ನನಗೆ ಇನ್ನೂ ಸ್ವಲ್ಪ ಬ್ರಾಡಾಗಿ ಬೇಕು ಅನಿಸ್ತು. ಸೊ ಇನ್ನೂ ಸ್ವಲ್ಪ ಬ್ರಾಡಾಗಿ ನಾನು ಹಾಕ್ಕೊಳ್ತೀನಿ. ನೋಡಿ, ಫ್ರೀ ಹ್ಯಾಂಡಲ್ಲೇ ನಾನು ಸ್ಕ್ಯಾಲಪ್ನ ಎಷ್ಟು ಈಸಿಯಾಗಿ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡೆ ಅಂತ ನೋಡಿ. ಇನ್ನು ಸ್ವಲ್ಪ ನನಗೆ ಡೀಪ್ ಆಗಬೇಕಾಗಿತ್ತು. ಸೊ ಹಾಗಾಗಿ ಇನ್ನು ಸ್ವಲ್ಪ ಡೌನ್ಗೆ ನಾನು ಮಾರ್ಕ್ನ ಮಾಡಿಕೊಂಡೆ. ಮೇಲೆ 1/2 ಇಂಚ್ ಬಿಟ್ಟು ಸೇಮ್ ನೆಕ್ ಶೇಪ್ ಏನಿದೆಯೋ ಆ ಶೇಪ್ ಪ್ರಕಾರನೇ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪರ್ಫೆಕ್ಟಾಗಿ ನಮಗೆ ಕ್ಯಾನ್ವಾಸ್ ಅನ್ನೋದು ರೆಡಿ ಆಯಿತು ಫ್ರಂಟ್ ಪಾರ್ಟ್ಗೆ. ಬ್ಯಾಕಿಗೂ ಅಷ್ಟೇ. ಸೊ 1 ಇಂಚಷ್ಟು ವಿಡ್ತ್ ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ ಕಡೆ 1/2 ಇಂಚು ಉಳಿಸ್ಕೊಳ್ಳಿ, ಯಾಕಂದರೆ ನೆಕ್ ವಿಡ್ತಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನೋದು ಆಗೋದಿಲ್ಲ. ಆ ರೀತಿ ಉಳಿಸ್ಕೊಂಡ್ರೆ ನೋಡಿ, ಬ್ಯಾಕು ಇದೆಲ್ಲ ನಾನು ಈಗ ಐರನ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಲೈನಿಂಗ್ ಮೇಲೆ ನಾನು ಐರನ್ ಮಾಡ್ಕೊಂಡು ಬಂದೆ ಕ್ಯಾನ್ವಾಸ್ನ. ಸೊ ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಮೇನ್ ಫ್ಯಾಬ್ರಿಕ್ನ ಸೀದಾ ಹಾಕ್ಕೋಬೇಕು. ಕ್ಯಾನ್ವಾಸ್ಗೆ ಫಸ್ಟು ನಾನೊಂದು ಸ್ಟಿಚ್ನ ಹಾಕ್ಕೊಳ್ತೀನಿ ಈ ಕಡೆಗೆ, ಅಂದರೆ ಕ್ಯಾನ್ವಾಸ್ ಬಿಚ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಈ ರೀತಿ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಕ್ಯಾನ್ವಾಸ್ ಎದ್ಕೊಳ್ಳಲ್ಲ. ಸ್ಟಿಚ್ ಮಾಡಿದ್ದಾದಮೇಲೆ ಫಿನಿಶಿಂಗ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೋಡಿ, ಈ ಎಡ್ಜಲ್ಲಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು ಯಾವುದೇ ಕಾರಣಕ್ಕೂ. ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಬರೋ ಥರ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಬಟ್ಟೆ ಜರುಗುತ್ತೆ ಅಂದರೆ ಒಂದು ಗುಂಡ್ಪಿನ್ನ ಹಾಕ್ಕೊಂಡು ಬಟ್ಟೆನ ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ನೋಡಿ, ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನೋಡಿ, ಈ ಥರ ಹಿಡ್ದಂಗೆ ಆಯಿತು ನನಗೆ ಇಲ್ಲಿ ಮಿಷಿನಲ್ಲಿ ಸ್ಟಿಚ್ಚು. ಸೊ ನೋಡಿ, ಇಲ್ಲಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ಳಿ. ಬಟ್ಟೆ ಜಾರುತ್ತೆ ಅಂದರೆ ಗುಂಡ್ಪಿನ್ನ ಹಾಕ್ಕೊಳ್ಳಿ. ನೀಟಾಗಿ ಈ ರೀತಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ಕ್ರಾಸಾಗಿ ಕಟ್ ಮಾರ್ಕ್ಸ್ ಇಡೋದ್ರಿಂದ ನಿಮಗೆ ಬಟ್ಟೆ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ. ನಿಮ್ಮ ಸ್ಟಿಚ್ ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು. ಸೊ ಆ ರೀತಿ ನೀಟಾಗಿ ನಾವು ಕಟ್ ಮಾರ್ಕ್ಸ್ನ ಇಟ್ಕೋಬೇಕು. ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾದ್ರೆ ಕ್ರಾಸಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ, ಅಂದರೆ ಟರ್ನ್ ಆಗುತ್ತೆ ಬಟ್ಟೆ. ಸೊ ಹಾಗಾಗಿ ಈ ರೀತಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ಕೈಯಲ್ಲೇ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಕ್ಯಾನ್ವಾಸ್ ಅನ್ನೋದು ಸೆಟ್ ಆಗುತ್ತೆ. ನೋಡಿ, ಕಟ್ ಮಾರ್ಕ್ಸನ್ನು ನೀಟಾಗಿ ಇಟ್ಕೊಂಡ್ರೆ ನಮಗೆ ಬಟ್ಟೆ ಟರ್ನ್ ಚೆನ್ನಾಗಾಗುತ್ತೆ. ಈ ಶೇಪ್ ಅನ್ನೋದು, ಶಾರ್ಪ್ನೆಸ್ ಅನ್ನೋದು ನೀಟಾಗಿ ಬರಬೇಕು. ನೋಡಿ ಎಷ್ಟು ನೀಟಾಗಿ ಬಂತು. ಸೊ ಅದೇ ರೀತಿ ಫ್ರಂಟ್ ಪಾರ್ಟ್ನು ಕೂಡ ರೆಡಿ ಮಾಡ್ಕೊಳ್ತೀನಿ. ಸೊ ನಮ್ಮ ಮೇನ್ ಫ್ಯಾಬ್ರಿಕ್ನ ಸೀದಾ ಕಡೆ ಹಾಕ್ಕೊಳ್ಳಿ. ಅದರ ಮೇಲೆ ಲೈನಿಂಗ್ನ ಇಟ್ಕೊಂಡು ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕಬೇಕು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು. ನಾನು ಪದೇ ಹೇಳ್ತಾ ಇರ್ತೀನಿ ನನ್ನ ವೀಡಿಯೋಸಲ್ಲಿ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬಂದರೆ ನಿಮಗೆ ಫಿನಿಶಿಂಗ್ ಅನ್ನೋದು ಸ್ವಲ್ಪ ಕಡಿಮೆ ಬರುತ್ತೆ. ಕ್ಯಾನ್ವಾಸ್ ಪಕ್ಕ ಸ್ಟಿಚ್ ಬಂದರೆ ನಿಮಗೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಫ್ರಂಟಲ್ಲೂ ನೀವು ಕ್ಯಾನ್ವಾಸ್ ಎಡ್ಜಿಗೆ ಸ್ಟಿಚ್ನ ಹಾಕ್ಕೊಳ್ಳಿ. ಕ್ಯಾನ್ವಾಸ್ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನಾನಿಲ್ಲಿ ಹಾಕ್ಕೊಂಡಿಲ್ಲ. ಸೊ ನೀವು ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಮರ್ತ್ಕೊಂಡೆ, ಅದಕ್ಕಾಗಿ ಹಾಕಿಲ್ಲ. ಆ ರೀತಿ ಹಾಕ್ಕೊಂಡ್ರೆ ನಿಮಗೆ ಕ್ಯಾನ್ವಾಸ್ ಅನ್ನೋದು ಬಿಚ್ಕೊಳ್ಳಲ್ಲ. ಈ ಶೇಪ್ ಅನ್ನೋದು ಸ್ಕ್ಯಾಲಪ್ದು ನೀಟಾಗಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ನೀಟಾಗಿ ಕೈಯಲ್ಲೇ ಈ ರೀತಿ ಸೆಟ್ನ ಮಾಡ್ಕೋಬೇಕಾಗತ್ತೆ. ಸೆಟ್ನ ಮಾಡ್ಕೊಂಡು ಒಂದು ಸಲ ಐರನ್ ಮಾಡ್ಕೊಂಬಿಟ್ರೆ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೋಡ್ಬೋದು ನೀವು, ಈ ರೀತಿ ನೀಟಾಗಿ ಸೆಟ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಟರ್ನ್ ಆಗಿಲ್ಲ ಅಂದರೆ ಅಲ್ಲಿ ಇನ್ನು ಸ್ವಲ್ಪ ನೀಟಾಗಿ ಈ ಒಂದು ನ್ಯಾಚಸ್ನ ಹೊಡ್ಕೋಬೇಕಾಗತ್ತೆ. ಈಗ ಇದನ್ನು ಐರನ್ ಮಾಡ್ಕೊಂಡು ಬಂದೆ. ನೋಡಿ, ಬ್ಯಾಕು ಮತ್ತು ಫ್ರಂಟು ಎಲ್ಲವೂ ಕೂಡ ಐರನ್ ಮಾಡ್ಕೊಂಡು ಬಂದೆ ನಾನು.
ಈಗ ಮೇನ್ ಫ್ಯಾಬ್ರಿಕ್ನು ಲೈನಿಂಗ್ನು ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ಒಂದು ಸೈಜ್ 38 ಸೈಜ್ದು ಕಮೆಂಟ್ ಸೆಕ್ಷನಲ್ಲಿ ಸುಮಾರಷ್ಟು ಜನ ಕಮೆಂಟ್ ಮಾಡಿದರು. ನಾನು ಈ ಡಿಸೈನ್ ಬ್ಲೌಸು ಈಗಾಗಲೇ ಹಾಕಿದ್ದೀನಿ, ಸೊ ಇದರಲ್ಲೇ 38 ಸೈಜ್ದು ಬ್ಲೌಸ್ ಬೇಕು ಅಂತ ಒಬ್ಬರು ಕಮೆಂಟ್ ಮಾಡಿದರು. ಸೊ ಅವ್ರಿಗೋಸ್ಕರ ನನ್ನ ಒಂದು ಸಬ್ಸ್ಕ್ರೈಬರ್ಗೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಿರೋದು. ಸೊ ಹಾಗಾಗಿ ಯಾರು ಈ ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರು ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ನಾನು ಪ್ರಿನ್ಸಸ್ ಕಟ್ ಪ್ಯಾನಲ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ನ ಮತ್ತು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಬಾರ್ಡ್ರನ್ನ ನಾನು ನೋಡಿ ಈ ರೀತಿ ಫ್ರಂಟಲ್ಲಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿ ರೆಡಿಯಾಗಿ ಒಂದು ಸ್ಟಿಚ್ಚನ್ನ ಹಾಕ್ಕೊಳ್ತೀನಿ. ಇದು ಬ್ಯಾಕಲ್ಲಿ ಬೋಟ್ ನೆಕ್ ಬರುತ್ತೆ, ಫ್ರಂಟಲ್ಲಿ ಡೀಪ್ ನೆಕ್ ಬರುತ್ತೆ, ವಿತ್ ಪ್ಯಾಟ್ರನ್ನಲ್ಲಿ ರೆಡಿ ಆಗುತ್ತೆ ಬ್ಲೌಸು. ತುಂಬಾ ಚೆನ್ನಾಗಿರುತ್ತೆ. ಈಗ ಟ್ರೆಂಡಿಂಗಲ್ಲಿರುವಂತಹ ಬ್ಲೌಸ್ ಡಿಸೈನ್ ಇದು. 38 ಸೈಜ್ ಬ್ಲೌಸು. ನೀವು ಈಸಿಯಾಗಿ ಯಾರು ಬೇಕಾದ್ರೂ ಇದೇ ಸೈಜ್ಗೆ ನೀವು ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ನಿಮಗೆ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡಿ ಈ ಒಂದು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಕ್ಸಸ್ ಇರೋದೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಫ್ರಂಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ನಾನು ಇದನ್ನು ಪ್ರಿನ್ಸಸ್ ಕಟ್ ಪ್ಯಾನಲ್ನ ಅಟ್ಯಾಚ್ ಮಾಡ್ತೀನಿ. ಪ್ರಿನ್ಸಸ್ ಕಟ್ ಪ್ಯಾನಲ್ ಅಟ್ಯಾಚ್ ಮಾಡ್ಬೇಕಾದ್ರೆ ನೀವು ಯಾವುದೇ ಕ್ಲಾತ್ ಆಗಿರ್ಬೋದು, ನೆಕ್ ಪ್ಯಾನಲ್ ಆಗಿರ್ಬೋದು, ಇಲ್ಲ ಪ್ರಿನ್ಸಸ್ ಕಟ್ ಪ್ಯಾನಲ್ ಆಗಿರ್ಬೋದು, ಯಾವುದನ್ನು ನೀವು ಎಳಿಬಾರ್ದು. ಎಳಿದಿರ ನೀವು ಸ್ಟಿಚ್ಚನ್ನ ಹಾಕ್ಕೋಬೇಕು. ನೋಡಿ, ಎರಡೂ ನಾನು ಪ್ರಿನ್ಸಸ್ ಕಟ್ ಪ್ಯಾನಲ್ನ ಅಟ್ಯಾಚ್ ಮಾಡಿಕೊಂಡು, ಸೊ ಅದಕ್ಕೆ ಡಬಲ್ ಸ್ಟಿಚ್ ಕಂಪಲ್ಸರಿ ಹಾಕಬೇಕಾಗತ್ತೆ. ಡಬಲ್ ಸ್ಟಿಚ್ನ ಹಾಕ್ಕೊಂಡು ನಾನಿಲ್ಲಿ ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ನಿಮಗೆ ಕಾಣಿಸುತ್ತೆ ಫ್ರಂಟ್ ಪಾರ್ಟು. ಸೊ ಇದಕ್ಕೆ ನೋಡಿ ಈ ಕಡೆ ಸ್ವಲ್ಪ ನನಗೆ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಬಂದಿದೆ. ಅದನ್ನ ನೀಟಾಗಿ ಈ ರೀತಿ ಟ್ರಿಮ್ ಮಾಡಿಕೊಂಡ್ರೆ ನಮಗೆ ಲೆವೆಲ್ಲಾಗಿ ಕ್ಲಾತ್ ಅನ್ನೋದು ಬರುತ್ತೆ. ಸೊ ಆ ಕಟ್ ಮಾಡಿರೋದನ್ನು ನಾನಿಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ವೇಸ್ಟ್ ಪಟ್ಟಿನ ಕೊಡಲಿಕ್ಕೆ ಒಂದು 1.5 ಇಂಚಷ್ಟು ವಿಡ್ತಲ್ಲಿ ಎಷ್ಟು ಉದ್ದ ಬೇಕೋ ನೀವು ಚೆಕ್ ಮಾಡಿಕೊಂಡು ಅಷ್ಟು ಉದ್ದ ನೀವು ಕಟ್ ಮಾಡಿಕೊಂಡು 1/2 ಇಂಚ್ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈಗ ನೋಡಿ, ಇಲ್ಲಿ 1/2 ಇಂಚ್ ನಾವು ವೇಸ್ಟಿಗೆ ಬಿಟ್ಟಿರ್ತೀವಲ್ಲ, 1/2 ಇಂಚಿಗೆ ಸ್ಟಿಚ್ನ ಹಾಕ್ಕೋಬೇಕು. ಮಿಡ್ಲಲ್ಲಿ ನಾವು 1/2 ಇಂಚು ಅಲ್ಲಿ ಕ್ರಾಸಾಗಿ ತೊಗೊಂಡಿರ್ತೀವಿ, ಅಲ್ಲಿ ಒಂದು ಫ್ರಿಲ್ನ ಇಟ್ಕೊಳ್ಳಿ. ಡಾಟ್ಸ್ ನಾವು ಪ್ಯಾನಲ್ ಏನು ಅಟ್ಯಾಚ್ ಮಾಡಿರ್ತೀವಿ ಪ್ರಿನ್ಸಸ್ಸು, ಅಲ್ಲೊಂದೊಂದು ಫ್ರಿಲ್ನ ಇಟ್ಕೊಂಡ್ರೆ ನಿಮಗೆ ಬಟ್ಟೆ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ, ರಿಂಕಲ್ ಅನ್ನೋದು ಬರೋಲ್ಲ. ಸೊ ಅದರ ಕಡೆ ಸ್ವಲ್ಪ ಗಮನ ಕೊಡಿ ನೀವು ಸ್ಟಿಚ್ ಮಾಡ್ಕೋಬೇಕಾದ್ರೆ. ನೋಡಿ, ಈಗ ಬ್ಯಾಕ್ ಪಾರ್ಟಲ್ಲಿ ಡಾಟ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದು ಡಾಟ್ನನ್ನು ನೀಟಾಗಿ ಬ್ಯಾಕ್ ಸೈಡ್ದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೋಡಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಜಾಸ್ತಿ ಬರ್ತಿದೆ ಅಂತ. ನಾನಿಲ್ಲಿ 1/4 ಇಂಚಷ್ಟು ಜಾಸ್ತಿ ಬರ್ತಿತ್ತು, ಅದನ್ನು ನಾನು ಕಟ್ ಮಾಡಿಕೊಂಡೆ. ಈ ರೀತಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸೈಡ್ ಜಾಯಿಂಟ್ ಮಾಡಬೇಕಾದ್ರೆ ಯಾವುದೇ ರೀತಿ ವೇರಿಯೇಷನ್ ಅನ್ನೋದು ಬರೋದಿಲ್ಲ. ಈಗ ನಾನು ಉಕ್ಪಟ್ಟೆ ಹೈಪಟ್ಟಿಗೆ ಕ್ಲಾತ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಉಕ್ಪಟ್ಟಿಗೆ ಲೈನಿಂಗ್ ಕೊಡ್ತೀನಿ, ಹೈಪಟ್ಟಿಗೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಅಟ್ಯಾಚ್ ಮಾಡಿ ಈ ರೀತಿ ಕೊಡೋದ್ರಿಂದ ಬ್ಯಾಕ್ ಉಕ್ಕಾಗಿರೋದ್ರಿಂದ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನೀವು ಬರೀ ಲೈನಿಂಗಲ್ಲಿ ಕೊಟ್ಟರೆ ಅಷ್ಟು ಲುಕ್ ಬರೋಲ್ಲ. ನೋಡಿ, ಇಲ್ಲಿ ಉಕ್ಪಟ್ಟಿನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಈ ರೀತಿ ರೆಡಿನ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಮೇಲೂ ಕೂಡ ಕವರ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕವರ್ ಮಾಡಿಕೊಂಡು ಎಕ್ಸಸ್ ಇರೋದೆಲ್ಲ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ, ಐಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ. ಐಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ನಾನು ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡನ್ನೂ ತೊಗೊಂಡಿದ್ದೀನಿ. ಸೊ ನೀವು ಬರೀ ನಮಗೆ ಮೇನ್ ಫ್ಯಾಬ್ರಿಕ್ ಸಾಕಾಗಿಲ್ಲ ಅಂದರೆ, ಇಲ್ಲ ಲೈನಿಂಗ್ ಮಾತ್ರ ಕೊಡ್ತೀನಿ ಅಂದ್ರೂ ಖಂಡಿತ ಕೊಡಬಹುದು. ಅದು ಬ್ಯಾಕ್ ಉಕ್ಕಾಗಿರೋದ್ರಿಂದ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಮೇನ್ ಫ್ಯಾಬ್ರಿಕಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ಉಕ್ಪಟ್ಟಿ ಮುಗೀತು. ಸೊ ಈಗ ನಾನು ಇದಕ್ಕೆ ವೇಸ್ಟಿಗೆ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೇಮ್ ಅದಕ್ಕೂ 1.5 ಇಂಚು ವಿಡ್ತಲ್ಲಿ ಕ್ಲಾತ್ನ ತೊಗೊಂಡಿದ್ದೀನಿ. ಸೊ ಅದನ್ನ ಒಂದು 1/2 ಇಂಚಿಗೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಡಾಟ್ ಹತ್ರ ಒಂದು ಚಿಕ್ಕದಾಗಿ ಫ್ರಿಲ್ನ ಇಟ್ಕೊಳ್ತಾ ಇದ್ದೀನಿ. ಬ್ಯಾಕ್ ಟು ಬ್ಯಾಕು ಎರಡು ಪೀಸ್ಗೂ ನಾನು ಈ 1/2 ಇಂಚ್ ವಿಡ್ತಲ್ಲಿ ಈ ರೀತಿ ನೋಡಿ ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಸಮೇತ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಇದು ಫಿಟ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಕಸ್ಟಮರ್ ವೇರ್ ಮಾಡಿ ಬ್ಲೌಸ್ನ ತೊಗೊಂಡು ಹೋದರು. ತುಂಬಾ ಚೆನ್ನಾಗಿ ಫಿನಿಶಿಂಗು ಬಂದಿದೆ, ಫಿಟ್ಟಿಂಗು ಬಂದಿದೆ. ನೋಡಿ, ಈ ಮೆಥಡಲ್ಲಿ ನಾವು
ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸೈಡು ನಿಮ್ಗೆ ಕರೆಕ್ಟಾಗಿದೆಯಾ ಅಂತ. ಸೈಡ್ ಕರೆಕ್ಟಾಗಿದ್ದರೆ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಫ್ರಂಟ್ ಪಾರ್ಟದು ಸ್ವಲ್ಪ ಫ್ರಂಟ್ಗೆ ಈ ರೀತಿ ಇಟ್ಕೊಳ್ಳಿ. ನಿಮಗೆ ಆವಾಗ ಯಾವುದೇ ರೀತಿ ಈ ಫ್ರಂಟಲ್ಲಿ ಒಂದು ಹೆಚ್ಚು ಕಡಿಮೆ ಅನ್ನೋದು ಬರಲ್ಲ ಶೋಲ್ಡರಲ್ಲಿ. ನೋಡಿ ಕರೆಕ್ಟಾಗಿ ನಮಗೆ ಶೋಲ್ಡರ್ ಅನ್ನೋದು ಅಟ್ಯಾಚ್ ಆಗಿದೆ. ಅದಕ್ಕೆ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಂಡೆ, ಶೋಲ್ಡರ್ಗೆ ಓವರ್ಲಾಕ್ ಮಾಡಿಕೊಂಡೆ. ಈಗ ನಾನು ಇದಕ್ಕೆ ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ತೀನಿ. ಈಗಾಗಲೇ ನಾನು ಸ್ಲೀವ್ಗೆ ಪೀಸ್ನ ಕಟ್ಟಿದ್ದೀನಿ. ಇಲ್ಲಿ ನಾನು ಶೇಪ್ನ ಕಟ್ ಮಾಡ್ಕೊಂಡಿಲ್ಲ, ಸೊ ಶೇಪ್ನ ಈಗ ಕಟ್ ಮಾಡ್ತಿದ್ದೀನಿ. ನೋಡಿ 1.5 ಇಂಚು ವಿಡ್ತ್ ನಾನು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ಇಲ್ಲಿ 1/2 ಇಂಚ್ಗೆ ಇಲ್ಲಿ ಮಿಡ್ಲಲ್ಲಿ 1/2 ಇಂಚನ್ನ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಶೇಪ್ನ ಕೊಡ್ತೀನಿ. ಈಗ ನೋಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋದು. ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನನಗೆ ಬಾರ್ಡ್ರಲ್ಲಿ ನಾನೇನು ಫ್ರಂಟಲ್ಲಿ ಈ ಒಂದು ಬಾರ್ಡ್ರನ್ನ ಯೂಸ್ ಮಾಡಿದ್ದೀನೋ ನೆಕ್ ಹತ್ರ, ಸೊ ಉಳಿದಿರೋದನ್ನು ನಾನು ಹ್ಯಾಂಡಿಗೆ ಅಡ್ಜಸ್ಟ್ ಮಾಡ್ತೀನಿ. ಸೊ ಯಾವ ರೀತಿ ಅಡ್ಜಸ್ಟ್ ಮಾಡೋದು ಅಂತ, ಸ್ವಲ್ಪನೇ ಬಾರ್ಡ್ರ್ ಇದ್ದಾಗ ಒಂದು ಸೈಡ್ ಅಷ್ಟೇ ಬಾರ್ಡ್ರ್ ಬಂದಾಗ ನಾವು ಅದನ್ನು ಪ್ಯಾಟ್ರನ್ ಬ್ಲೌಸ್ ಯೂಸ್ ಮಾಡಿಬಿಟ್ಟು ಮತ್ತೆ ನಾವು ಉಳಿದಿರೋದನ್ನ ಯಾವ ರೀತಿಯೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಈಗಂತೂ ಬಾರ್ಡ್ರನ್ನ ಯಾರೂ ವೇಸ್ಟ್ ಮಾಡೋದಲ್ಲ, ಸ್ವಲ್ಪನೂ ವೇಸ್ಟ್ ಮಾಡಲ್ಲ. ಎಲ್ಲೋ ಒಂದು ಹತ್ರ ಅಟ್ಯಾಚ್ ಮಾಡಿದ್ರೆ ಅದೇ ಒಂದು ಟ್ರೆಂಡ್ ಥರ ಆಗಿಬಿಟ್ಟಿರುತ್ತೆ. ನೋಡಿ ಈ ರೀತಿ ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಈ ರೀತಿ ಅಟ್ಯಾಚ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಅಟ್ಯಾಚ್ನ ಮಾಡಿಕೊಂಡು ರಿಂಕಲ್ ಬರಬಾರ್ದು. ಸೊ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೇ ಕಟ್ಟಿಂಗು ಈ ಒಂದೇ ವೀಡಿಯೋದಲ್ಲಿ ಕಟ್ಟಿಂಗು ಸ್ಟಿಚಿಂಗ್ ಎರಡೂ ತೋರಿಸ್ತಾ ಇರೋದ್ರಿಂದ ವೀಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು. ಸೊ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಸಪ್ರೇಟಾಗಿ ಕಟ್ಟಿಂಗ್ ಬೇಕು, ಇಲ್ಲ ಲೆಂತ್ ಜಾಸ್ತಿ ಆಗಿದೆ, ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ಒಂದೇ ವೀಡಿಯೋದಲ್ಲಿ ಬೇಡ, ಬರೀ ಕಟ್ಟಿಂಗ್ ವೀಡಿಯೋ ಮತ್ತು ಸ್ಟಿಚಿಂಗ್ ವೀಡಿಯೋ ಸಪ್ರೇಟ್ ಹಾಕಿ ಅಂತ ಯಾರಿಗೆ ಅನಿಸುತ್ತೋ ಒಂದು ಸಲ ಕಮೆಂಟ್ ಮಾಡಿ ನೋಡಿ. ನಾನು ಕಟ್ಟಿಂಗ್ಗೆ ಸಪ್ರೇಟು ಸ್ಟಿಚಿಂಗ್ಗೆ ಸಪ್ರೇಟು ಹಾಕ್ತೀನಿ. ನಾನು ನನ್ನ ಒಂದು ಚಾನಲಲ್ಲಿ ಕಟ್ಟಿಂಗ್ ವೀಡಿಯೋ ಸಪ್ರೇಟು ಸ್ಟಿಚಿಂಗ್ ವೀಡಿಯೋ ಸಪ್ರೇಟ್ ಹಾಕಿದಾಗ ಸುಮಾರಷ್ಟು ಜನಕ್ಕೆ ಡೌಟು, ಕಟ್ಟಿಂಗ್ ವೀಡಿಯೋ ನೋಡ್ತಾರೆ, ಸ್ಟಿಚಿಂಗ್ ವೀಡಿಯೋ ಸಿಗಲಿಲ್ಲ, ಸ್ಟಿಚಿಂಗ್ ವೀಡಿಯೋ ಲಿಂಕ್ ಕಳಿಸಿ ಅಂತ ಕಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡೂ ಒಂದೇ ವೀಡಿಯೋದಲ್ಲಿ ಹಾಕೋದ್ರಿಂದ ನಿಮಗೆ ಯೂಸ್ಫುಲ್ ಅನ್ನೋ ಉದ್ದೇಶಕ್ಕೆ ನಾನು ಕಟ್ಟಿಂಗು ಸ್ಟಿಚಿಂಗ್ ಒಂದೇ ವೀಡಿಯೋದಲ್ಲಿ ಹಾಕೋದು. ನೋಡಿ ಬಾರ್ಡ್ರನ್ನ ನಾನು ಅಟ್ಯಾಚ್ನ ಮಾಡಿಕೊಂಡೆ. ಈಗ ಫ್ರಿಲ್ಸ್ನ ಕೊಡ್ತಿದ್ದೀನಿ ನಾನು. ಈ ರೀತಿ ಶೋಲ್ಡರ್ ಹತ್ರ ಲೈಟಾಗಿ ಫ್ರಿಲ್ನ ಕೊಟ್ಟು ಬಫ್ ಅನ್ನೋದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಸಪ್ರೇಟ್ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಇದೇ ಥರ ಕಟ್ಟಿಂಗು ಸ್ಟಿಚಿಂಗ್ ಒಂದೇ ವೀಡಿಯೋದಲ್ಲಿ ಇರಲಿ ಅನ್ನೋದಾದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋದು. ಸೊ ನಿಮಗೆ ಸ್ಲೀವ್ಸಲ್ಲಿ ಲೆಂತ್ ಆಯಿತು ಅಂದರೆ ಒಂದು ಫ್ರಿಲ್ನ ಎಕ್ಸ್ಟ್ರಾ ಇಟ್ಕೊಳ್ಳಿ, ಸ್ಲೀವ್ ಶಾರ್ಟ್ ಆಯಿತು ಅಂದರೆ ನೀವೊಂದು ಫ್ರಿಲ್ನ ರಿಮೂವ್ ಮಾಡ್ಕೊಳ್ಳಿ. ನಿಮಗೆ ಆರ್ಮೋಲ್ ಅನ್ನೋದು ನೀಟಾಗಿ ಸೆಟ್ ಆಗಿಬಿಡುತ್ತೆ. ನಾನು ನೋಡಿ ಆರ್ಮೋಲ್ ಸ್ಟಿಚ್ ಮಾಡಬೇಕಾದ್ರೆ ಸ್ಲೀವ್ಸ್ನ ಎಳಿಬಾರ್ದು, ಅದೊಂದು ಸ್ವಲ್ಪ ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ರೀತಿ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ನೋಡಿ ಲೆಂತ್ ಆಯಿತು ಅಂದರೆ ನೀವೊಂದು ಫ್ರಿಲ್ನ ಇಟ್ಕೊಳ್ಳಿ. ಈಗ ನೋಡಿ ಚೆಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬಂತು. 1/2 ಇಂಚ್ ಮಾರ್ಜಿನ್ಗೆ ನಾನು ನೀಟಾಗಿ ಇಲ್ಲಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಬಂದಿದ್ದು ಇದು. ಫಿನಿಶಿಂಗು ಅಷ್ಟೇ, ಫಿಟ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈ ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ ಬ್ಲೌಸು. ಈಗ ನೋಡಿ ಅದಕ್ಕೆ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡೆ. ಈಗ ನಾನು ಮೆಷರ್ಮೆಂಟ್ ಬ್ಲೌಸ್ ತೊಗೊಂಡು ಮೆಷರ್ಮೆಂಟ್ನ ಹ್ಯಾಂಡ್ ಲೂಸ್ ಎಷ್ಟು ಬೇಕು ಮತ್ತು ನಮಗೆ ಆರ್ಮೋಲ್ ಹತ್ರ ಎಷ್ಟು ಲೂಸ್ ಬೇಕು, ವೇಸ್ಟ್ ಎಷ್ಟು ಲೂಸ್ ಬೇಕು ನೋಡಿಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. 2 ರಿಂದ 3 ಸ್ಟಿಚ್ನ ಹಾಕ್ಕೊಳ್ಳಿ. ಓವರ್ಲಾಕ್ ಮಾಡಿಕೊಂಡ್ರೆ ಬ್ಲೌಸ್ ಅನ್ನೋದು ಫಿನಿಶ್ ಆಯಿತು. ನಾನು ಮೇಲಿಲ್ಲಿ ಬಟನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ಶೋಲ್ಡರ್ ಹತ್ರ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.